Good morning students. So previous class ಅಲ್ಲಿ aspect of staffing ಅನ್ನು ನೋಡಿದ್ದೇವೆ. ಅದರ ಜೊತೆಗೆ ನಾವು ಏನು ನೋಡಿದ್ದೇವೆ ರಿಕ್ರೂಟ್ಮೆಂಟ್ ಅಂದ್ರೆ ಏನು. ಸೊ ರಿಕ್ರೂಟ್ಮೆಂಟ್ ಅಲ್ಲಿ ಯಾವ ತರ ಸೋರ್ಸಸ್ಗಳು ಬರ್ತವೆ. ಸೊ ಇಂಟರ್ನಲ್ ಸೋರ್ಸಸ್, ಎಕ್ಸ್ಟರ್ನಲ್ ಸೋರ್ಸಸ್. ಸೊ ಒಂದಿಷ್ಟು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಅನ್ನ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡಿದ್ದೇವೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಹೋಗ್ತಾ ಇದ್ದೀವಿ. ಸೊ ಸೆಕೆಂಡ್ ಆಸ್ಪೆಕ್ಟ್ ಆಫ್ ಸ್ಟಾಫಿಂಗ್. ಸೊ ಯಾವದನ್ನ ಅಂದ್ರೆ ಸೆಲೆಕ್ಷನ್, ಆಯ್ಕೆ. ಸೊ ಸೆಲೆಕ್ಷನ್ ಅಂದ್ರೆ ಏನು? ಸೆಲೆಕ್ಷನ್ ಅಂದ್ರೆ ಚೂಸಿಂಗ್ ದ ಬೆಸ್ಟ್ ಅಮಂಗ್ ದ ಕ್ಯಾಂಡಿಡೇಟ್ಸ್. ಸೊ ಇದಕ್ಕೆ ಒಂದು ಮೀನಿಂಗ್ ಅನ್ನು ಕೊಟ್ಟಿದ್ದಾರೆ. ಇಟ್ ಈಸ್ ಅ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್. ಸೊ ಇದೊಂದು ಪ್ರಕ್ರಿಯೆ ಆಗಿದೆ. ಸೊ ಇದೇನ್ ಮಾಡುತ್ತೆ, ಐಡೆಂಟಿಫೈ ಮಾಡುತ್ತೆ. ಸೊ ಅದನ್ನ ಏನ್ ಮಾಡುತ್ತೆ, ಯಾವ ವ್ಯಕ್ತಿಯನ್ನು ಏನ್ ಮಾಡುತ್ತೆ, ಗುರುತಿಸುತ್ತೆ. ಅಂಡ್ ಚೂಸಿಂಗ್ ದ ಬೆಸ್ಟ್ ಕ್ಯಾಂಡಿಡೇಟ್ ಫಾರ್ ದ ಜಾಬ್. ಸೊ ಏನ್ ಮಾಡುತ್ತೆ, ಅಲ್ಲಿ ಏನ್ ಮಾಡುತ್ತೆ, ಸೊ ನಮ್ಗೆ ಏನ್ ಮಾಡಿರ್ತಾರೆ, ಫಸ್ಟ್ ಮೆಥಡ್ ಅಲ್ಲಿ ಏನಾಗುತ್ತೆ, ರಿಕ್ರೂಟ್ಮೆಂಟ್ ಮಾಡ್ತಿರ್ತೀವಿ, ನೇಮಕಾತಿಯನ್ನು ಮಾಡ್ತಾ ಇರ್ತೇವೆ. ಸೊ ಆಗ ನಾವು ಏನ್ ಮಾಡ್ತೇವೆ, ಅಡ್ವರ್ಟೈಸ್ಮೆಂಟ್ ಮಾಡ್ತೇವೆ. ಮಾಡಿದಾಗ ಏನಾಗುತ್ತೆ, ಎಂಪ್ಲಾಯೀಸ್ಗಳು ಏನಿರ್ತಾರೆ ಅಥವಾ ಜಾಬ್ ಸೀಕರ್ಸ್ ಅಂತ ಏನ್ ಕರೀತಾರೆ, ಸೊ ಜಾಬ್ಗೆ ಯಾರು ಹುಡುಕ್ತಾ ಇರ್ತಾರೆ ಜಾಬ್ನ, ಸೊ ಅವರು ಜಾಬ್ಗೆ ಅಪ್ಲೈ ಮಾಡಿರ್ತಾರೆ. ಸೊ ಅಪ್ಲೈ ಮಾಡಿದಾಗ ನಾವು ಏನ್ ಮಾಡ್ತೀವಿ, ಅದರಲ್ಲಿ ನಮಗೆ ಯಾರು ಸೂಕ್ತ ಅನಿಸ್ತಾರ ಅವರನ್ನ ನಾವು ಏನ್ ಮಾಡ್ತೀವಿ, ಇಲ್ಲಿ ಸೆಲೆಕ್ಷನ್ ಅನ್ನ ಮಾಡ್ತೀವಿ. ಸೊ ಅದಕ್ಕೆ ನಾವು ಆಯ್ಕೆ ಅಂತ ಕರಿತೀವಿ, ಸೆಲೆಕ್ಷನ್ ಅಂತ ಕರಿತೀವಿ. ಸೊ ನೋಡಿ, ಪ್ರೋಸೆಸ್ ಆಫ್ ಐಡೆಂಟಿಫೈ. ಸೊ ನಾವೇನ್ ಮಾಡ್ತೀವಿ, ಇದೊಂದು ಪ್ರಕ್ರಿಯೆ ಆಗಿದೆ. ಏನ್ ಮಾಡುತ್ತೆ, ಗುರುತಿಸುತ್ತೆ. ಅದ್ರ ಜೊತೆಗೆ ಏನ್ ಮಾಡುತ್ತೆ, ಚೂಸಿಂಗ್ ದ ಬೆಸ್ಟ್ ಕ್ಯಾಂಡಿಡೇಟ್ ಫಾರ್ ದ ಜಾಬ್. ಸೊ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯನ್ನ ಏನ್ ಮಾಡ್ತೀವಿ, ನೋಡಿ ಸೆಲೆಕ್ಟ್ ಮಾಡ್ತೀವಿ, ಚೂಸ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಸೆಲೆಕ್ಷನ್ ಅಂತ ಕರಿತೀವಿ. ಸೊ ಸೆಲೆಕ್ಷನ್ ಅಲ್ಲಿ ಒಂದು ಪ್ರೋಸೆಸ್ ಬರುತ್ತೆ. ಸೊ ಇದಕ್ಕೆ ಇದರದೇ ಆದ ಒಂದು ಪ್ರೋಸೆಸ್ ಇದೆ. ಸೊ ಈ ತರ ಇದೆ ಪ್ರೋಸೆಸ್. ಸೊ ಪ್ರೋಸೆಸ್ ಅಂತ ಬಂದಾಗ, ಸ್ಟೆಪ್ಸ್ ಅಂತ ಬಂದಾಗ ನಾವೇನ್ ಮಾಡಬೇಕು, ಅಲ್ಲಿ ಸೀರಿಯಲ್ ಹೋಗ್ಬೇಕು. ಸೊ ಒಂದಾದ್ಮೇಲೆ ಒಂದು ಹೋಗ್ಬೇಕು. ಸೊ ಅದಕ್ಕೆ ನಾವು ಏನ್ ಮಾಡಬೇಕು, ಪಾಯಿಂಟ್ಸ್ ಗಳನ್ನ ಕರೆಕ್ಟ್ ಆಗಿ ಬರೀಬೇಕು. ಸೊ ಫಸ್ಟ್ ಪಾಯಿಂಟ್ ಆದ್ಮೇಲೆ ಸೆಕೆಂಡ್ ಪಾಯಿಂಟ್ ಬರೀಬೇಕು. ಸೊ ನಾವು ಫಸ್ಟ್ ಪಾಯಿಂಟ್ ಅನ್ನ ಲಾಸ್ಟ್ ಬರೋದು, ಸೊ ಲಾಸ್ಟ್ ಅನ್ನ ಫಸ್ಟ್ ಬರೋದು. ಸೊ ಆ ತರ ಮಾಡೋದಕ್ಕೆ ಬರೋದು. ಸೊ ನಾವೇನ್ ಮಾಡಬೇಕು, ಸೀರಿಯಲ್ ಆಗಿ ಹೋಗ್ಬೇಕು, ಕ್ರೊನಾಲಜಿಕಲ್ ಆಗಿ ಹೋಗ್ಬೇಕು. ಸೊ ಇದರಲ್ಲಿ ಮೊದಲಿಗೆ ಬಂದಿದೆ ಪ್ರಾಸೆಸ್ ಆಫ್ ಸೆಲೆಕ್ಷನ್. ಸೊ ಸೆಲೆಕ್ಷನ್ ಮಾಡುವಾಗ ಒಂದು ಪ್ರಾಸೆಸ್ ಅನ್ನು ಮಾಡ್ತಾರೆ. ಯಾಕೆ ಪ್ರಾಸೆಸ್ ಅನ್ನು ಮಾಡ್ತಾರೆ, ಯಾಕೆ ಅಂತ ಹೇಳಿದ್ರೆ, ನಾವು ಏನ್ ಮಾಡ್ತಾ ಇದ್ದೀವಿ, ಸರಿಯಾದ ವ್ಯಕ್ತಿಯನ್ನು ಏನ್ ಮಾಡ್ತಾ ಇದ್ದೀವಿ, ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ಆಯ್ಕೆ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಏನ್ ಮಾಡಬೇಕು, ಅವರು ಅರ್ಹರು ಇಲ್ವೋ ಅನ್ನೋದನ್ನ ನಾವೇನ್ ಮಾಡಬೇಕು, ಟೆಸ್ಟ್ ಮುಖಾಂತರ ನಾವೇನ್ ಮಾಡಬೇಕು, ಅವರಿಗೆ ಟೆಸ್ಟ್ ಅನ್ನ ತಗೊಂಡು ನಾವೇನ್ ಮಾಡಬೇಕು, ಆ ನಂತರ ನಾವೇನ್ ಮಾಡಬೇಕು, ಅವರನ್ನ ಆಯ್ಕೆ ಮಾಡಬೇಕು, ಬೇಡ ಅನ್ನೋದನ್ನ ನಿರ್ಧಾರವನ್ನು ಮಾಡಬೇಕು. ಸೊ ಇಲ್ಲಿ ಮೊದಲಿಗೆ ಪ್ರಿಲಿಮಿನರಿ ಸ್ಕ್ರೀನಿಂಗ್ ಇರ್ತದೆ. ಸೊ ಏನ್ ಮಾಡ್ತೀವಿ, ನಾವು ಮೊದಲಿಗೆ ಏನ್ ಮಾಡ್ತೀವಿ, ಸ್ಕ್ರೀನಿಂಗ್ ಅನ್ನ ಮಾಡ್ತೀವಿ, ಪರಿಶೀಲನೆಯನ್ನು ಮಾಡ್ತೀವಿ. ಸೊ ಪ್ರಿಲಿಮಿನರಿ ಸ್ಕ್ರೀನಿಂಗ್ ಅಂದ್ರೆ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಮೊದಲಿಗೆ ನಮ್ಗೆ ಏನ್ ಮಾಡಿರ್ತಾರೆ, ಎಂಪ್ಲಾಯೀಸ್ಗಳು ಅಥವಾ ಜಾಬ್ ಸೀಕರ್ಸ್ಗಳು ಏನಿರ್ತಾರೆ, ಜಾಬ್ಗೆ ಯಾರು ಅಪ್ಲೈ ಮಾಡೋರಿರ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ನಮ್ಗೆ ಏನ್ ಮಾಡಿರ್ತಾರೆ, ರೆಸ್ಯೂಮ್ ಅನ್ನ ಕೊಟ್ಟಿರ್ತಾರೆ. ಸೊ ಅವರ ರೆಸ್ಯೂಮ್ ಅನ್ನ ಡೀಟೇಲ್ಸ್, ಪರ್ಸನಲ್ ಡೀಟೇಲ್ಸ್ ಅನ್ನ ನಮ್ಗೆ ಏನ್ ಮಾಡಿರ್ತಾರೆ, ಒಂದು ರೆಸ್ಯೂಮ್ ಮೂಲಕ ನಮ್ಗೆ ಕೊಟ್ಟಿರ್ತಾರೆ. ಸೊ ನಾವೇನ್ ಮಾಡ್ತೀವಿ ಮೊದಲಿಗೆ ಅಂತ ಹೇಳಿದ್ರೆ, ನಾವು ಯಾವ ಜಾಬ್ಗೆ ಕರೆದಿದ್ದೀವಿ, ಸೊ ಯಾವ ಜಾಬ್ ಅನ್ನ ನಾವು ಆಫರ್ ಮಾಡ್ತಾ ಇದ್ದೀವಿ, ಅದ್ರ ಜೊತೆಗೆ ಅದಕ್ಕೆ ಬೇಕಾಗಿರೋ ಕ್ವಾಲಿಫಿಕೇಶನ್ಸ್ ಅನ್ನ ನಾವೇನ್ ಮಾಡಿರ್ತೀವಿ, ಅಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ನಾವೇನ್ ಮಾಡ್ತೀವಿ, ಸೊ ನಮ್ಗೆ ಏನಾಗುತ್ತೆ, ಜಾಸ್ತಿ ಅಪ್ಲಿಕೇಶನ್ಸ್ ಬರ್ತವೆ. ಸೊ ಬೇರೆ ಫ್ರೆಂಡ್ ಅವರು ಏನ್ ಮಾಡಿರ್ತಾರೆ, ಸೊ ಅಲ್ಲಿ ಎಲಿಜಿಬಲ್ ಇದ್ದವ್ರು ಏನ್ ಮಾಡಿರ್ತಾರೆ, ನಮ್ಮ ಕಂಪನಿಗೆ ಜಾಬ್ ವೇಕೆನ್ಸಿಗೆ ಏನ್ ಮಾಡಿರ್ತಾರೆ, ಅಪ್ಲೈ ಮಾಡಿರ್ತಾರೆ. ಸೊ ನಾವು ಮಾಡ್ಬೇಕಾಗಿರೋದು ಪರ್ಸನಲ್ ಸ್ಕ್ರೀನಿಂಗ್ ಅಂತ ಹೇಳಿದ್ರೆ, ನಾವೇನ್ ಮಾಡಬೇಕು, ನಮಗೆ ಯಾವ ಕ್ವಾಲಿಫಿಕೇಶನ್ ಬೇಕು, ಸೊ ನಾವು ಯಾವ ಕ್ವಾಲಿಫಿಕೇಶನ್ ಅನ್ನ ಹುಡುಕ್ತಾ ಇದ್ದೀವಿ, ಸೊ ಅವು ಆ ಅಪ್ಲಿಕೇಶನ್ ಗಳನ್ನ ನಾವೇನ್ ಮಾಡಬೇಕು, ಸ್ಕ್ರೀನಿಂಗ್ ಮಾಡಬೇಕು, ನೋಡ್ಕೊಳ್ಬೇಕು. ಒಂದ್ಸತಿ ಚೆಕ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಸ್ಕ್ರೀನಿಂಗ್ ಅಂತ ಕರಿತೀವಿ. ಸೊ ಸ್ಕ್ರೀನಿಂಗ್ ಅಂತ ಹೇಳಿದ್ರೆ ನೋಡೋದು. ಸೊ ಮುಂಗಡವಾಗಿ ಏನ್ ಮಾಡೋದು, ನೋಡೋದು. ಸೊ ಏನ್ ಮಾಡ್ತೀವಿ ಸ್ಕ್ರೀನಿಂಗ್ ಅಂತ ಹೇಳಿದ್ರೆ, ಸೊ ನಮ್ಮ ಕಂಪನಿಗೆ ಯಾವ ಕ್ವಾಲಿಫಿಕೇಶನ್ ಬೇಕಾಗುತ್ತೆ ಅವನ್ನ ನೋಡಿ ಏನ್ ಮಾಡ್ತೀವಿ, ಅವಷ್ಟನ್ನೇ ಅಪ್ಲಿಕೇಶನ್ ಅನ್ನ ಏನ್ ಮಾಡ್ತೀವಿ, ನಾವು ಒಂದ್ ಸೈಡ್ಗೆ ತೆಗೆದಿಟ್ಕೊಳ್ತೀವಿ. ಸೊ ಯಾವ ನಮ್ಗೆ ಬೇಕಾಗುವುದಿಲ್ಲ, ಸೊ ಅವನ್ನ ಏನ್ ಮಾಡ್ತೀವಿ, ನಾವು ಅಲ್ಲಿಯೇ ರಿಜೆಕ್ಟ್ ಮಾಡ್ತೀವಿ. ಸೊ ನಮ್ಗೆ ಏನಾಗುತ್ತೆ, ಅಲ್ಲಿಯೇ ರಿಜೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಇಷ್ಟೊಂದು ಪ್ರೊಸೆಸ್ ಅನ್ನ ಅಲ್ಲಿ ಅವ್ರಿಗೂ ಕೂಡ ನಾವು ಮಾಡಬೇಕಾಗೋ ಪರಿಸ್ಥಿತಿ ಬರೋದಿಲ್ಲ. ಸೊ ನಾವೇನ್ ಮಾಡಬೇಕು, ನಮ್ಮ ಕಂಪನಿಯ ಕೆಲಸಕ್ಕೆ ಯಾರು ಜಾಬ್ ಅಪ್ಲೈ ಮಾಡಿರ್ತಾರೆ, ನಾವು ಎಷ್ಟು ಕ್ವಾಲಿಫಿಕೇಶನ್ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಸೊ ಅದನ್ನ ಮಾತ್ರ ಏನ್ ಮಾಡಬೇಕು, ಸೊ ಅಂತ ಅಪ್ಲಿಕೆಂಟ್ಸ್ ಅನ್ನ ನಾವೇನ್ ಮಾಡಬೇಕು, ಇಟ್ಕೊಳ್ಬೇಕು. ಮಿಕ್ಕಿದೆಲ್ಲವನ್ನು ಏನ್ ಮಾಡಬೇಕು, ನಾವು ತೆಗೆದು ಹಾಕಬೇಕು. ಸೊ ಇದೇನು ಪ್ರಿಲಿಮಿನರಿ ಸ್ಕ್ಯಾನಿಂಗ್. ಸೊ ಇದಕ್ಕೆ ನಾವು ಪ್ರಿಲಿಮಿನರಿ ಸ್ಕ್ಯಾನಿಂಗ್ ಅಂತ ಕರೀತೀವಿ. ಸೆಕೆಂಡ್ ಒನ್ ಸೆಲೆಕ್ಷನ್ ಟೆಸ್ಟ್. ಸೊ ಎರಡನೇದಾಗಿ ಏನ್ ಮಾಡ್ತೀವಿ, ನಾವು ಸೆಲೆಕ್ಷನ್ ಟೆಸ್ಟ್ ಅನ್ನು ಮಾಡ್ತೀವಿ. ಸೊ ಆಯ್ಕೆಯ ಪರೀಕ್ಷೆಗಳನ್ನು, ಇಷ್ಟು ಪರೀಕ್ಷೆಗಳನ್ನು ನಾವು ಮಾಡ್ತೀವಿ.
ಯಾರು ಕೆಲಸಕ್ಕೆ ಅಪ್ಲೈ ಮಾಡುತ್ತಾರೋ ಸೊ ಅವ್ರ ಮೇಲೆ ಏನು ಮಾಡ್ತೀವಿ ಪರೀಕ್ಷೆಯನ್ನು ಅವರಿಗೆ ಇಡ್ತೀವಿ. ಸೊ ಸೆಲೆಕ್ಷನ್ ಟೆಸ್ಟ್ ಅಲ್ಲಿ ನಮಗೆ 5 ತರ ಟೆಸ್ಟ್ಗಳು ಬರ್ತವೆ. ಸೊ ಅದನ್ನೇ ಇಲ್ಲಿ ಬರ್ತಿದ್ದೀವಿ. ಸೊ ನೀವೇನ್ ಮಾಡಬೇಕು, ಸೀರಿಯಲ್ ಆಗಿ ಬರೀಬೇಕು. ಸೊ ಈ ತರ ಹೋಗಬೇಕು. ಸೊ ಸೆಕೆಂಡ್ ಒನ್ ಅಲ್ಲಿ ಏನ್ ಬರ್ತಿದ್ದೀವಿ 5 ಇದಾವೆ. ಸೊ ಅದಕ್ಕೆ ಬರ್ತಿದ್ದೀವಿ ಸೆಲೆಕ್ಷನ್ ಅಂದ್ರೆ ಹೇಳಿದೀನಿ. ಸೊ ಸೆಲೆಕ್ಷನ್ ಅಂದ್ರೆ ಆಯ್ಕೆ ಮಾಡೋದು, ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡೋದಕ್ಕೆ ನಾವು ಸೆಲೆಕ್ಷನ್ ಅಂತ ಕರಿತೀವಿ. ಸೊ ಸೆಲೆಕ್ಷನ್ ಅಲ್ಲಿ ಒಂದೇ ಬರುತ್ತೆ ಇಂಟೆಲಿಜೆನ್ಸ್ ಟೆಸ್ಟ್ ಅಂತ ಬರುತ್ತೆ. ಸೊ ಬುದ್ಧಿವಂತಿಕೆ ಟೆಸ್ಟ್ ಬರುತ್ತೆ. ಬುದ್ಧಿವಂತಿಕೆಯನ್ನು ಪರೀಕ್ಷೆ ಮಾಡ್ತಾರೆ. ಸೊ ಹೇಗೆ ಪರೀಕ್ಷೆ ಮಾಡ್ತಾರೆ, ಸೊ ಜನರಲ್ ನಾಲೆಜ್ ಕ್ವಶನ್ಸ್ ಕೇಳೋದಾಗಿ ಅಥವಾ ಟೆಸ್ಟ್ ತಗೊಳ್ಳೋದಾಗಿ ಏನ್ ಮಾಡ್ತಾರೆ, ಅವ್ರಿಗೆ ಇಂಟೆಲಿಜೆನ್ಸ್ ಟೆಸ್ಟ್ ಅನ್ನು ಮಾಡ್ತಾರೆ. ಸೊ ಇದು ಮೊದಲನೇದಾಗಿದೆ. ಸೆಕೆಂಡ್ ಒನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಬರುತ್ತೆ. ಸೊ ಯೋಗ್ಯತಾ ಟೆಸ್ಟ್ ಅಂತ ಪರೀಕ್ಷೆ ಅಂತ ಬರುತ್ತೆ. ಸೊ ಇಲ್ಲಿ ಏನ್ ಮಾಡ್ತಾರೆ, ಅವ್ರಿಗೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಥವಾ ಅವರು ಹೇಗೆ ಕ್ವಶನ್ಸ್ಗಳನ್ನು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾರೆ. ಸೊ ಅವರ ಯೋಗ್ಯತೆ ಇದೆಯೋ ಇಲ್ಲ, ಸೊ ಅವರಿಗೆ ಫ್ಯೂಚರ್ ಅಲ್ಲಿ ಅವ್ರಿಗೆ ಬೆಳಿತಾರೋ ಇಲ್ಲ, ಸೊ ಗ್ರೋತ್ ಆಗ್ತಾರೋ ಇಲ್ಲ. ಸೊ ಅಂತ ಪರೀಕ್ಷೆಗಳನ್ನ ಏನಂತ ಕರಿತೀವಿ ನಾವು ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರಿತೀವಿ. ಸೊ ಅದಕ್ಕೆ ಯೋಗ್ಯತಾ ಟೆಸ್ಟ್ ಅಂತ ಮಾಡ್ತೀವಿ. ಥರ್ಡ್ ಒನ್ ಪರ್ಸನಾಲಿಟಿ ಟೆಸ್ಟ್ ಅಂತ ಬರುತ್ತೆ. ಅವರ ವ್ಯಕ್ತಿತ್ವವನ್ನ ಏನ್ ಮಾಡ್ತೀವಿ ನಾವು ಇಲ್ಲಿ ಟೆಸ್ಟ್ ಮಾಡ್ತೀವಿ. ಸೊ ಪರ್ಸನಾಲಿಟಿ ಅಂತ ಬಂದಾಗ ಸೊ ಯಾವ ತರ ಇರುತ್ತೆ, ಅವರಿಗೆ ಒಂದು ಸಿಚುವೇಶನ್ ಅನ್ನ ಕೊಡ್ತಾರೆ, ಅವರಿಗೆ ಒಂದು ಪ್ರಾಬ್ಲಮ್ ಅನ್ನ ಏನೋ ಒಂದು ಸಿಚುವೇಶನ್ ಅನ್ನ ಕೊಡ್ತಾರೆ. ಸೊ ಕೊಟ್ಟಾಗ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಸೊ ಸಿಚುವೇಶನ್ ಅನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಸೊ ಜಾಸ್ತಿ ಪ್ರೆಷರ್ ಇದ್ದಾಗ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಕಡಿಮೆ ಇದ್ದಾಗ ಹೇಗೆ ಮಾಡ್ತಾರೆ, ಸೊ ವರ್ಕ್ ಹೇಗೆ ಮಾಡ್ತಾರೆ ಅನ್ನೋದನ್ನ ಏನ್ ಮಾಡ್ತೀವಿ ನಾವು ಇಲ್ಲಿ ಟೆಸ್ಟ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಪರ್ಸನಾಲಿಟಿ ಟೆಸ್ಟ್ ಅಂತ ಕರಿತೀವಿ. ಫೋರ್ತ್ ಒನ್ ಟ್ರೇಡ್ ಟೆಸ್ಟ್ ಅಂತ ಬರುತ್ತೆ. ಸೊ ವೃತ್ತಿ ಪರೀಕ್ಷೆ ಅಂತ ಬರುತ್ತೆ. ಸೊ ಟ್ರೇಡ್ ಟೆಸ್ಟ್ ಅಂತ ಬಂದಾಗ ಸೊ ನಾವು ಯಾವ ಬೇಸಿಸ್ ಮೇಲೆ ಅವ್ರಿಗೆ ತಗೊಂಡಿರ್ತೀವಿ, ಕೆಲಸಕ್ಕೆ ತಗೊಳ್ತಾ ಇರ್ತೀವಿ, ಸೆಲೆಕ್ಷನ್ ಅನ್ನು ಮಾಡ್ತಾ ಇರ್ತೀವಿ, ಕ್ವಾಲಿಫಿಕೇಶನ್ ಎಷ್ಟು ಬೇಕಾಗಿರುತ್ತೆ. ಸೊ ಅದನ್ನ ಏನ್ ಕಲ್ತಿದ್ದಾರೆ, ಸೊ ಈಗಾಗಲೇ ಅವರು ಏನ್ ಕಲ್ತಿದ್ದಾರೆ, ಸೊ ಅವರ ಕ್ವಾಲಿಫಿಕೇಶನ್ ಹೇಗಿದೆ, ಸೊ ಅವರು ಎಷ್ಟು ತಿಳ್ಕೊಂಡಿದ್ದಾರೆ, ಎಷ್ಟು ನಾಲೆಜ್ ಇದೆ, ಸೊ ಅವರ ಏನು ಕಲ್ತಿದ್ದಾರೆ, ಸೊ ಅವ್ರಿಗೇನು ಯಾವುದೇ ಒಂದು ಕ್ವಾಲಿಫಿಕೇಶನ್ ತಗೊಳ್ಳಿ. ಸೊ ಈಗ BCom ಮಾಡಿದ್ದಾರೆ ಅಂತ ಹೇಳಿದ್ರೆ ಸೊ ಅವರು BCom ಅಲ್ಲಿ ಏನು ಕಲ್ತಿದ್ದಾರೆ ಅನ್ನೋದ್ರ ಅವ್ರಿಗೆ ಪ್ರಾಕ್ಟಿಕಲಿ ಎಷ್ಟು ನಾಲೆಜ್ ಇದೆ ಅನ್ನೋದನ್ನ ಏನ್ ಮಾಡ್ತೀವಿ ನಾವು ಟ್ರೇಡ್ ಟೆಸ್ಟ್ ಅಲ್ಲಿ ನಾವು ಅವ್ರ ಬಗ್ಗೆ ತಿಳ್ಕೊಳ್ತೇವೆ. ಸೊ ಇದು ಟ್ರೇಡ್ ಟೆಸ್ಟ್ ಆಗಿದೆ. ಫಿಫ್ತ್ ಲಾಸ್ಟ್ ಅಂತ ಏನ್ ಮಾಡ್ತೀವಿ ಇಂಟ್ರೆಸ್ಟ್ ಟೆಸ್ಟ್. ಸೊ ಅವರಿಗೆ ಈಗ ಏನಾಗುತ್ತೆ, ಎಂಪ್ಲಾಯೀಸ್ ಗಳಿಗೆ ಒಂದೇ ತರಹದ ಆಸಕ್ತಿ ಇರೋದಿಲ್ಲ. ಸೊ ಏನಾಗುತ್ತೆ, ಒಬ್ರು ಇಂಜಿನಿಯರ್ ಆಗ್ಬೇಕಂತಿರ್ತಾರೆ, ಸೊ ಅದು ಆಗೋಕ್ಕಾಗಲ್ಲ, ಎಲ್ಲೋ ಬೇರೆ ಕಡೆ ಕೆಲಸಕ್ಕೆ ಹೋಗಿರ್ತಾರೆ. ಸೊ ಕ್ರಿಕೆಟರ್ಸ್ ತಗೊಳ್ಳಿ, ರಾಹುಲ್ ದ್ರಾವಿಡ್, ಸೊ ಅವರು ಏನ್ ಮಾಡ್ತಾ ಇದ್ರು, ಸೊ ಅವರು ಕ್ರಿಕೆಟ್ ಬಿಟ್ಟು ಕೂಡ ಅವರು ಬೇರೆ ಪ್ರೊಫೆಷನ್ ತಗೊಂಡು ಸೊ ಸೈಂಟಿಸ್ಟ್ ಆಗ್ಬೇಕು ಅಂತ ಇತ್ತು. ಸೊ ಏನ್ ಮಾಡಿದ್ರು ಅವರು, ಸೊ ಸೈಂಟಿಸ್ಟ್ ಅನ್ನ ಅಲ್ಲಿ ಡ್ರಾಪ್ ಮಾಡಿದ್ರು, ಅವರು ಕ್ರಿಕೆಟ್ಗೆ ಬಂದು ಕ್ರಿಕೆಟ್ ಆಡಿದ್ರು. ಸೊ ಆ ಥರ ಏನಾಗುತ್ತೆ, ಒಬ್ಬೊಬ್ಬರದು ಒಂದೊಂದರ ಆಸಕ್ತಿ ಇರುತ್ತೆ. ಆದ್ರೂ ಕೂಡ ಏನಾಗುತ್ತೆ, ಸಿಚುವೇಶನ್ಸ್ ಅವ್ರನ್ನ ಏನ್ ಮಾಡೋಕ್ಕಾಗುತ್ತೆ, ಅಲ್ಲಿ ಫ್ಲಕ್ಚುಯೇಟ್ ಮಾಡಿರುತ್ತೆ. ಸೊ ಆ ಥರ ಏನಾದ್ರು ಸೊ ಅವರಿಗೆ ಏನಾದ್ರು ಇಂಟ್ರೆಸ್ಟ್, ಅವ್ರಿಗೆ ಜಾಸ್ತಿ ಆಸಕ್ತಿ ಇದರ ಮೇಲೆ ಇರುತ್ತೆ. ಸೊ ಅದನ್ನ ಏನ್ ಮಾಡ್ತಾರೆ, ಇಲ್ಲಿ ಚೆಕ್ ಮಾಡ್ತಾರೆ. ಸೊ ಇದು ಫಿಫ್ತ್ ಟೆಸ್ಟ್ ಆಗಿದೆ. ಸೊ ಇದಿಷ್ಟು ಟೆಸ್ಟ್ಗಳು ಏನಂತಾರೆ ಸೆಲೆಕ್ಷನ್ ಟೆಸ್ಟ್ ಅಲ್ಲಿ ಏನಾಗ್ತವೆ ಇಲ್ಲಿ ಬರ್ತವೆ. ಸೊ ಆಯ್ಕೆ ಮಾಡೋದ್ರಲ್ಲಿ 5 ಟೆಸ್ಟ್ಗಳು ಬರ್ತವೆ. ಮೊದಲನೇದು ಇಂಟೆಲಿಜೆಂಟ್ ಟೆಸ್ಟ್ ಅಂದ್ರೆ ಬುದ್ಧಿವಂತಿಕೆ ಟೆಸ್ಟ್ ಮಾಡ್ತಾರೆ. ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಬರುತ್ತೆ, ಯೋಗ್ಯತೆಯನ್ನು ಚೆಕ್ ಮಾಡ್ತಾರೆ. ಪರ್ಸನಾಲಿಟಿ ಟೆಸ್ಟ್ ವ್ಯಕ್ತಿತ್ವವನ್ನು ಚೆಕ್ ಮಾಡ್ತಾರೆ. ಫೋರ್ತ್ ಒನ್ ಟ್ರೇಡ್ ಟೆಸ್ಟ್ ವೃತ್ತಿಯನ್ನು ನೋಡ್ತಾರೆ. ಫಿಫ್ತ್ ಒನ್ ಇಂಟ್ರೆಸ್ಟ್ ಟೆಸ್ಟ್, ಸೊ ಅವರಿಗೆ ಯಾವ ತರ ಇದರಲ್ಲಿ ಆಸಕ್ತಿ ಜಾಸ್ತಿ ಇದೆ ಅನ್ನೋದನ್ನ ಅವ್ರು ಇಲ್ಲಿ ನೋಡ್ಕೊಳ್ತಾರೆ. ಸೊ ಇದು ಸೆಕೆಂಡ್ ಆಗಿದೆ, ಸೆಕೆಂಡ್ ಪ್ರೊಸೆಸ್ ಆಗಿದೆ. ಸೊ ಈಗ ನಾವು ಥರ್ಡ್ ಪ್ರೊಸೆಸ್ಗೆ ಬರ್ತೀವಿ. ಸೊ ಥರ್ಡ್ ಪ್ರೊಸೆಸ್ ಏನಪ್ಪಾ ಅಂತ ಹೇಳಿದ್ರೆ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ ಅಂತ ಬರುತ್ತೆ. ಸೊ ಎಂಪ್ಲಾಯ್ಮೆಂಟ್ ಮಾಡುವಾಗ ಸೊ ಅವರನ್ನು ತಗೊಳ್ಳುವಾಗ ಏನ್ ಮಾಡ್ತಾರೆ, ಪರ್ಸನಲ್ ಇಂಟರ್ವ್ಯೂ ಅಂತ ಮಾಡ್ತಾರೆ. ಸೊ ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ, ಅವ್ರ ಜೊತೆಗೆ ಏನ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಆಗಿ ಮಾಡ್ತಾರೆ. ಸೊ ಮ್ಯಾನೇಜರ್ಸ್ ಅಥವಾ HR ಏನ್ ಮಾಡ್ತಾರೆ, ಯಾರು ಕ್ಯಾಂಡಿಡೇಟ್ ಇರ್ತಾರೋ ಸೊ ಅವರನ್ನ ಏನ್ ಮಾಡ್ತಾರೆ, ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿ ಏನ್ ಮಾಡ್ತಾರೆ, ಅವ್ರ ಬಗ್ಗೆ ಕೇಳ್ಕೊಳ್ತಾರೆ. ಸೊ ಅವ್ರು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ, ಸೊ ಅವ್ರ ಬಗ್ಗೆ ಅವ್ರು ಹೇಗೆ ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತಾರೆ, ಸೊ ಅವರ ಡೀಟೇಲ್ಸ್ ಅನ್ನು ಕೂಡ ಏನ್ ಮಾಡ್ತಾರೆ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಈ ತರ ಏನ್ ಮಾಡ್ತಾರೆ, ಅವ್ರ ಜೊತೆಗೆ ಏನ್ ಮಾಡ್ತಾರೆ, ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಕಾಂಟ್ಯಾಕ್ಟ್ ಮಾಡಿ ಏನ್ ಮಾಡ್ತಾರೆ, ಅವ್ರ ಜೊತೆ ಇಂಟರ್ವ್ಯೂ ಅಂತ ಕರೀತಾರೆ. ಸೊ ಡೈರೆಕ್ಟ್ ಕಾಂಟ್ಯಾಕ್ಟ್, ಸೊ ಎಂಪ್ಲಾಯರ್ ಮತ್ತೆ ಎಂಪ್ಲಾಯಿ, ಸೊ ಇಬ್ರು ಇದ್ದಾಗ ಸೊ ಇಬ್ರು ಇಂಟರ್ವ್ಯೂ ಮಾಡುವಾಗ ಏನ್ ಕರಿತೀವಿ, ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ ಅಂತ ಕರಿತೀವಿ. ಸೊ ಇಂಟರ್ವ್ಯೂ ಅಂತ ಕರಿತೇವೆ. ಸೊ ಏನ್ ಮಾಡ್ತಾರೆ ಅಲ್ಲಿ ಡೈರೆಕ್ಟ್ ಆಗಿ ಕ್ಯಾಂಡಿಡೇಟ್ ಜೊತೆಗೆ ಏನ್ ಮಾಡ್ತಾರೆ, HR ಇದ್ದವರು ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಸೊ ಅದಕ್ಕೆ ಇಂಟರ್ವ್ಯೂ ಅಂತ ಕರೀತಾರೆ. ಫೋರ್ತ್ ಒನ್ ರೆಫರೆನ್ಸ್ ಅಂಡ್ ಬ್ಯಾಕ್ಗ್ರೌಂಡ್ ಚೆಕ್ಸ್. ಸೊ ನೆಕ್ಸ್ಟ್ ಒನ್ ಇದು ಶಿಫಾರಸು ಮತ್ತು ಹಿನ್ನೆಲೆಯ ಪರಿಶೀಲನೆ. ಸೊ ಮೊದಲಿಗೆ ಏನ್ ಮಾಡ್ತಾರೆ, ರೆಫರೆನ್ಸಸ್ ಅನ್ನ. ಸೊ ಒಂದಿಷ್ಟು ಜನ ಕ್ಯಾಂಡಿಡೇಟ್ಸ್ ಏನಿರ್ತಾರೆ,
ಸೊ ಅಲ್ಲೇ ವರ್ಕ್ ಮಾಡೋ ಎಂಪ್ಲಾಯೀಸ್ ಇಂದ ಏನ್ ಮಾಡಿರ್ತಾರೆ ಆ ರೆಫರೆನ್ಸ್ ಇಟ್ಕೊಂಡು ಬಂದಿರ್ತಾರೆ. ಸೊ ಅಂತವ್ರು ಯಾರಾದ್ರೂ ಇದ್ರೆ ಏನ್ ಮಾಡ್ತಾರೆ ಅವನ್ನ ಚೆಕ್ ಮಾಡ್ತಾರೆ, ರೆಫರೆನ್ಸ್ ಅನ್ನ ನೋಡ್ತಾರೆ. ಸೊ ಯಾರು ಇವ್ರಿಗೆ ರೆಫರ್ ಮಾಡ್ತಾರೆ ಅನ್ನೋದನ್ನ ಏನ್ ಮಾಡ್ತಾರೆ ಚೆಕ್ ಮಾಡ್ತಾರೆ. ಅದ್ರ ಜೊತೆಗೆ ಏನ್ ಮಾಡ್ತಾರೆ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾರೆ. ಸೊ ಬ್ಯಾಕ್ ಗ್ರೌಂಡ್ ಚೆಕ್ ಅಂತ ಹೇಳಿದ್ರೆ ಏನು ಅವರ ಹಿನ್ನೆಲೆ ಪರಿಶೀಲನೆ. ಸೊ ಮೊದಲಿಗೆ ಎಲ್ಲಿ ಕೆಲಸ ಮಾಡ್ತಾರೆ ಅಥವಾ ಫ್ರೆಶರ್ಸ್ ಇದ್ದಾರೆ, ಸೊ ಅವರ ಬ್ಯಾಕ್ ಗ್ರೌಂಡ್ ಏನು, ಸೊ ಏನು ಮಾಡ್ತಾ ಇದ್ದಾರೆ, ಸೊ ಎಷ್ಟು ವರ್ಷ ಅವರ ಕೋರ್ಸ್ ಅನ್ನು ಮುಗಿಸಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಅನ್ನು ಮಾಡಿದ್ದಾರೆ. ಸೊ ಆ ತರ ಏನ್ ಮಾಡ್ತಾರೆ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾರೆ. ಸೊ ಯಾಕೆ ಬ್ಯಾಕ್ ಗ್ರೌಂಡ್ ಚೆಕ್ ಅನ್ನು ಮಾಡ್ತಾರೆ ಅಂತಂದ್ರೆ ಸೊ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡೋದ್ರಿಂದ ಏನಾಗುತ್ತೆ ಎಂಪ್ಲಾಯಿ ಬಗ್ಗೆ ನಮ್ಗೆ ಏನಾಗುತ್ತೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಅವ್ರ ಬಗ್ಗೆ ನಮ್ಗೆ ಆದಷ್ಟು ಜಾಸ್ತಿ ಅರ್ಥ ಮಾಡ್ಕೊಳ್ಳೋಕೆ ಏನ್ ಮಾಡ್ತಾರೆ ಅವರು ಪ್ರಯತ್ನವನ್ನ ಪಡ್ತಾರೆ. ಸೊ ಇದಕ್ಕೆ ನಾವು ಏನು ಕರಿತೀವಿ ರೆಫರೆನ್ಸಸ್ ಅಂಡ್ ಬ್ಯಾಕ್ ಗ್ರೌಂಡ್ ಚೆಕ್ ಅಂತ ಕರಿತೀವಿ. ಸೊ ಇದು 4th ಸ್ಟೆಪ್ ಆಗಿದೆ. 5th ಸ್ಟೆಪ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸೆಲೆಕ್ಷನ್ ಡಿಸಿಷನ್. ಸೊ ಇಲ್ಲಿ ಏನ್ ಮಾಡ್ತಾರೆ ನಿರ್ಧಾರವನ್ನು ಮಾಡ್ತಾರೆ. ಏನು ನಿರ್ಧಾರವನ್ನು ಮಾಡ್ತಾರೆ ಸೊ ಇವೆಲ್ಲ ಟೆಸ್ಟ್ಗಳ ಆದ್ಮೇಲೆ ಏನ್ ಮಾಡ್ತಾರೆ ನಿರ್ಧಾರವನ್ನು ಮಾಡ್ತಾರೆ. ಸೊ HR ಮಾಡ್ತಾರೆ, HR ಮಾಡ್ತಾರೆ ಅಥವಾ ಮ್ಯಾನೇಜರ್ ಮಾಡ್ತಾರೆ. ಸೊ ಏನ್ ಮಾಡ್ತಾರೆ ಅವನ್ನ ತಗೊಳ್ಬೇಕು ಬೇಕು, ಸೊ ಅವನಿಗೆ ಕೆಲಸವನ್ನು ಕೊಡಬೇಕು ಅಥವಾ ಬೇಕು ಅನ್ನೋದನ್ನ ಏನ್ ಮಾಡ್ತಾರೆ ನಿರ್ಧಾರವನ್ನು ಮಾಡ್ತಾರೆ. ಸೊ ಯಾವಾಗ ಮಾಡ್ತಾರೆ ನಿರ್ಧಾರವನ್ನು ಸೊ ಇವಷ್ಟು ಮೇಲಿರೋ ಸ್ಟೆಪ್ಸ್ ಗಳನ್ನ ಆದ್ಮೇಲೆ ಸೊ ಎಷ್ಟನೇ ಟೆಸ್ಟ್ ಬರುತ್ತೆ 4th ಟೆಸ್ಟ್. ಸೊ 4 ಟೆಸ್ಟ್ ಆದ್ಮೇಲೆ ಏನ್ ಮಾಡ್ತಾರೆ 5ನೇ ಟೆಸ್ಟ್ ಏನ್ ಬರುತ್ತೆ ಸೆಲೆಕ್ಷನ್ ಡಿಸಿಷನ್ ಅಂತ ಬರುತ್ತೆ. ಸೊ ಅವನ್ನ ತಗೊಳ್ಬೇಕು ಬೇಡ ಅನ್ನೋದನ್ನ ಏನ್ ಮಾಡ್ತಾರೆ ಇಲ್ಲಿ ನಿರ್ಧಾರವನ್ನ ಮಾಡ್ತಾರೆ. ಸೊ ಇದು 5th ಟೆಸ್ಟ್ ಆಗಿದೆ. 6th ಸ್ಟೆಪ್ ಮೆಡಿಕಲ್ ಎಕ್ಸಾಮಿನೇಷನ್. ಸೊ 6ನೇದು ಏನ್ ಮಾಡ್ತಾರೆ ವೈದ್ಯಕೀಯ ಪರೀಕ್ಷೆಯನ್ನು ಮಾಡ್ತಾರೆ. ಸೊ ಸೆಲೆಕ್ಷನ್ ಮಾಡಬೇಕು ಬೇಡ ಅನ್ನೋ ಡಿಸಿಷನ್ ಆದ್ಮೇಲೆ ಏನ್ ಮಾಡ್ತಾರೆ ಅವರಿಗೆ ಒಂದು ವೈದ್ಯಕೀಯ ಟೆಸ್ಟ್ ಅನ್ನು ಸೊ ಮೆಡಿಕಲ್ ಎಕ್ಸಾಮಿನೇಷನ್. ಸೊ ಅಂದ್ರೆ ಅವರ ಹೆಲ್ತ್ ಅನ್ನ ಚೆಕ್ ಮಾಡ್ತಾರೆ. ಸೊ ಅವರಿಗೆ ಯಾವ್ದಾದ್ರು ಡಿಸೀಸ್ ಇದೆಯೋ ಅಥವಾ ಅವರಿಗೆ 8 ಅವರ್ಸ್ ಕೆಲಸ ಮಾಡಕ್ ಆಗುತ್ತೋ ಇಲ್ಲ, ನಮ್ಮ ಸಂಸ್ಥೆಯಲ್ಲಿ ಅವರಿಗೆ ಕೂತು ಕೆಲಸ ಮಾಡಕ್ ಆಗುತ್ತೋ ಇಲ್ಲ. ಸೊ ಆ ತರ ಎಲ್ಲ ಏನ್ ಮಾಡ್ತಾರೆ ಅವ್ರ ಹೆಲ್ತ್ ಇದಾಗೋ ಇಲ್ಲ ಅನ್ನೋದನ್ನ ಏನ್ ಮಾಡ್ತಾರೆ ಇಲ್ಲಿ ಟೆಸ್ಟ್ ಅಂತ ಮಾಡ್ತಾರೆ. ಸೊ ಇದನ್ನ ಯಾಕೆ ಮಾಡ್ತಾರೆ ಸೊ ಅವರ ಎಬಿಲಿಟಿಯನ್ನು ಚೆಕ್ ಮಾಡ್ತಾರೆ. ಸೊ ಅವರಿಗೆ ಆಗೋ ಇರೋ ತರ ಅವ್ರಿಗೆ ಸೆಟ್ ಆಗೋ ತರ ಏನ್ ಮಾಡ್ತಾರೆ ಅಲ್ಲಿ ಕೆಲಸವನ್ನ ಏನ್ ಮಾಡ್ತಾರೆ ಅವ್ರಿಗೆ ಕೊಡ್ತಾರೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನು ಮಾಡ್ತಾರೆ. ನೆಕ್ಸ್ಟ್ ಒಂದು 7th ಏನ್ ಮಾಡ್ತಾರೆ ಜಾಬ್ ಆಫರ್ಸ್ ಅನ್ನು ಕೊಡ್ತಾರೆ. ಸೊ ಉದ್ಯೋಗವನ್ನು ಏನ್ ಮಾಡ್ತಾರೆ ಅವ್ರಿಗೆ ನೀಡ್ತಾರೆ. ಸೊ ಅವ್ರಿಗೆ ಜಾಬ್ ಆಫರ್ ಲೆಟರ್ ಕೊಡ್ತಾರೆ. ಏನ್ ಮಾಡ್ತಾರೆ ಜಾಬ್ ಲೆಟರ್ ಕೊಡ್ತಾರೆ. ಸೊ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಆಗಿರ್ಬೋದು ನಂತರ ಏನ್ ಮಾಡ್ತಾರೆ ಅವ್ರಿಗೆ ಟೈಮ್ ಪೀರಿಯಡ್ ಅನ್ನು ಹೇಳ್ತಾರೆ. ಸೊ ಯಾವಾಗ ನೀವು ಜಾಯಿನ್ ಆಗಬೇಕು ಅನ್ನೋದನ್ನ ಹೇಳ್ತಾರೆ. ಸೊ ಎಷ್ಟು ಸ್ಯಾಲರಿ ಅಂತ ಅವ್ರಿಗೆ ಮೆನ್ಷನ್ ಮಾಡಿರ್ತಾರೆ. ಸೊ ಆದಷ್ಟು ಏನ್ ಮಾಡ್ತಾರೆ ಸೊ ಡೇಟ್ ಆಫ್ ಜಾಯಿನಿಂಗ್ ಏನ್ ಮಾಡ್ತಾರೆ ಅಲ್ಲಿ ಆ ಲೆಟರ್ ಮೂಲಕ ಏನ್ ಮಾಡ್ತಾರೆ ಅವ್ರಿಗೆ ಪ್ರೊವೈಡ್ ಮಾಡ್ತಾರೆ. ಸೊ ಇದು 7th ಸ್ಟೆಪ್ ಆಗಿದೆ ಜಾಬ್ ಆಫರ್. ಲಾಸ್ಟ್ ಸ್ಟೆಪ್ ಏನ್ ಮಾಡ್ತಾರೆ ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್. ಸೊ ಏನ್ ಮಾಡ್ತಾರೆ ಅವರ ಉದ್ಯೋಗದ ಒಪ್ಪಂದವನ್ನು ಇಲ್ಲಿ ಮಾಡ್ಕೊಳ್ತಾರೆ. ಸೊ ಒಂದೊಂದು ಕಂಪನಿ ಏನ್ ಮಾಡ್ತಾರೆ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಳ್ತವೆ ಎಂಪ್ಲಾಯೀಸ್ ಜೊತೆಗೆ. ಒಂದೊಂದಿಷ್ಟು ಏನ್ ಮಾಡೋದಿಲ್ಲ ಅಲ್ಲಿ ಕಾಂಟ್ರಾಕ್ಟ್ ಇರೋದಿಲ್ಲ. ಸೊ ಡಿಪೆಂಡ್ಸ್ ಆನ್ ಕಂಪನಿ ಏನಾಗುತ್ತೆ ಕಾಂಟ್ರಾಕ್ಟ್ ಇರ್ತವೆ. ಸೊ 1 ಇಯರ್ ಆಗಿರ್ಬೋದು, 2 ಇಯರ್ಸ್ ಆಗಿರ್ಬೋದು, 3 ಆಗ್ಬೋದು, 4 ಆಗ್ಬೋದು, 5 ಆಗ್ಬೋದು. ಸೊ ಈ ತರ ಏನ್ ಮಾಡ್ತಾರೆ ಕಂಪನೀಸ್ಗಳು ಒಂದಿಷ್ಟು ಕಂಪನೀಸ್ಗಳು ಏನ್ ಮಾಡ್ತವೆ ಅಲ್ಲಿ ಅವ್ರ ಜೊತೆಗೆ ಏನ್ ಮಾಡ್ತವೆ ಕಾಂಟ್ರಾಕ್ಟ್ ಅನ್ನು ಮಾಡ್ಕೊಳ್ತವೆ. ಸೊ ಆ ನಂತರ ಏನ್ ಮಾಡ್ತವೆ ಒಂದು ಡಾಕ್ಯುಮೆಂಟೇಶನ್ಗೆ ಏನ್ ಮಾಡ್ತವೆ ಒಂದಿಷ್ಟು ಸಿಗ್ನೇಚರ್ಸ್ ಅನ್ನ ಮಾಡ್ತಾರೆ. ಸೊ ಎಂಪ್ಲಾಯೀಸ್ ಏನಿರ್ತಾರೆ ಸೊ ಆ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರುವಾಗ ಏನ್ ಮಾಡ್ತಾರೆ ಸೊ ವರ್ಕ್ ಮಾಡ್ತಾರೆ ಅಂತ ಏನ್ ಮಾಡ್ತಾರೆ ಪ್ರೂಫ್ಗೆ ಏನ್ ಮಾಡ್ತಾರೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ಗಳಿಗೆ ಏನ್ ಮಾಡ್ತಾರೆ ಸಿಗ್ನೇಚರ್ಸ್ ಗಳನ್ನ ಇಲ್ಲಿ ಮಾಡ್ಬಿಡ್ತಾರೆ. ಸೊ ಇವಿಷ್ಟು ಸ್ಟೆಪ್ಸ್ ಗಳಾಗಲ್ಲ. ಸೊ ಇವಿಷ್ಟು ಸೆಲೆಕ್ಷನ್ ಸ್ಟೆಪ್ಸ್ ಗಳಲ್ಲಿ ಬರ್ತವೆ, ಪ್ರಾಸೆಸ್ ಅಲ್ಲಿ ಬರ್ತವೆ. ಸೊ ಇನ್ನೊಂದ್ಸತಿ ಇವಷ್ಟು ಹೇಳ್ತೀನಿ. ಸೊ ರಿಮೈಂಡ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಏನ್ ಮಾಡ್ತೀವಿ ನಾವು ಪ್ರಿಲಿಮಿನರಿ ಸ್ಕ್ರೀನಿಂಗ್ ಅನ್ನ ಮಾಡ್ತೀವಿ. ಅಂದ್ರೆ ಅಪ್ಲಿಕೇಶನ್ಸ್ ಏನ್ ಬಂದಿರ್ತಾವೋ ಸೊ ನಮಗೆ ನಮ್ಮ ಜಾಬ್ಗೆ ಅಪ್ಲಿಕೇಶನ್ಸ್ ಏನ್ ಬಂದಿರ್ತಾವೋ ಅವನಷ್ಟು ಏನ್ ಮಾಡ್ತೀವಿ ಮೊದಲಿಗೆ ಸ್ಕ್ರೀನಿಂಗ್ ಅನ್ನ ಮಾಡ್ತೀವಿ, ನೋಡ್ತೀವಿ. ಸೊ ನಮ್ಗೆ ಯಾವ ಬೇಕು ಅನಿಸುತ್ತೋ ಅವನಷ್ಟು ಇಟ್ಕೊಳ್ತೀವಿ. ಸೊ ಬಾಕಿ ಎಲ್ಲ ಏನ್ ಮಾಡ್ತೀವಿ ತೆಗ್ದಾಕ್ತೀವಿ. ಸೊ ಇದು ಫಸ್ಟ್. ಸೆಕೆಂಡ್ ಒನ್ ಏನ್ ಮಾಡ್ತೀವಿ ಸೆಲೆಕ್ಷನ್ ಟೆಸ್ಟ್ ಅನ್ನ ಮಾಡ್ತೀವಿ. ಸೊ ಸೆಲೆಕ್ಷನ್ ಮಾಡಬೇಕು ಆಯ್ಕೆ ಮಾಡಬೇಕು ಅಂದ್ರೆ 5 ಟೆಸ್ಟ್ ಗಳನ್ನ ಮಾಡ್ತೀವಿ. ಮೊದಲಿಗೆ ಏನ್ ಮಾಡ್ತೀವಿ ಇಂಟೆಲಿಜೆನ್ಸ್ ಟೆಸ್ಟ್ ಅನ್ನ ಮಾಡ್ತೀವಿ. ಸೊ ಅವರ ಬುದ್ಧಿವಂತಿಕೆಯನ್ನು ಟೆಸ್ಟ್ ಮಾಡ್ತೀವಿ. ಎರಡನೇದು ಯೋಗ್ಯತೆಯನ್ನು ಚೆಕ್ ಮಾಡ್ತೀವಿ. ಥರ್ಡ್ ಒನ್ ವ್ಯಕ್ತಿತ್ವವನ್ನು ಚೆಕ್ ಮಾಡ್ತೀವಿ. 4th ಒನ್ ಗ್ರೇಡ್ ಅನ್ನು ಚೆಕ್ ಮಾಡ್ತೀವಿ. 5th ಒನ್ ಅವರ ಆಸಕ್ತಿಯನ್ನು ಮಾಡ್ತೀವಿ ಇಲ್ಲಿ ಚೆಕ್ ಮಾಡ್ತೀವಿ. ಸೊ ಇದು ಸೆಕೆಂಡ್ ಪ್ರೊಸೆಸ್ ಆಗಿದೆ. ಥರ್ಡ್ ಪ್ರೊಸೆಸ್ ಏನ್ ಮಾಡ್ತೀವಿ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ ಮಾಡ್ತೀವಿ. ಸೊ ಯಾರು ಕ್ಯಾಂಡಿಡೇಟ್ ಇರ್ತಾರೆ ಅವ್ರ ಜೊತೆ ಏನ್ ಮಾಡ್ತಾರೆ HR ಅಥವಾ ಮ್ಯಾನೇಜರ್ ಏನ್ ಮಾಡ್ತಾರೆ ಡೈರೆಕ್ಟ್ ಆಗಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಅನ್ನು ಮಾಡ್ತಾರೆ, ಅವ್ರ ಜೊತೆ ಇಂಟರ್ವ್ಯೂ ಅನ್ನು ಮಾಡ್ತಾರೆ. 4th ಒನ್ ರೆಫರೆನ್ಸಸ್ ಅಂಡ್ ಬ್ಯಾಕ್ ಗ್ರೌಂಡ್ ಚೆಕ್ಸ್ ಅಂತ ಬರುತ್ತೆ. ಸೊ ರೆಫರೆನ್ಸಸ್ ಅಂದ್ರೆ ಯಾರು ಆ ಎಂಪ್ಲಾಯಿ ಹೊಸ ಕ್ಯಾಂಡಿಡೇಟ್ ಅನ್ನ
ರೆಫರ್ ಮಾಡಿದ್ದಾರೆ ಅಂತ ನೋಡ್ತಾರೆ. ಅದ್ರ ಜೊತೆಗೆ ಏನ್ ಮಾಡ್ತಾರೆ, ಅವನ ಬ್ಯಾಕ್ ಗ್ರೌಂಡ್ ಕೂಡ ಏನ್ ಮಾಡ್ತಾರೆ ಅಲ್ಲಿ ಚೆಕ್ ಮಾಡ್ತಾರೆ. ಫಿಫ್ತ್ ಒನ್ ಸೆಲೆಕ್ಷನ್ ಡಿಸಿಷನ್. ಸೊ ಆ ಎಂಪ್ಲಾಯಿಯನ್ನು ತಗೊಳ್ಬೇಕು ಬೇಡವಾ ಅಂತ ಏನ್ ಮಾಡ್ತಾರೆ, ಆ ಕ್ಯಾಂಡಿಡೇಟ್ ಅನ್ನ ತಗೊಳ್ಬೇಕು ಬೇಡವಾ ಅಂತ ಏನ್ ಮಾಡ್ತಾರೆ ಇಲ್ಲಿ ಡಿಸಿಷನ್ ಮಾಡ್ತಾರೆ. ಸಿಕ್ಸ್ತ್ ಒನ್ ಏನ್ ಮಾಡ್ತಾರೆ, ಅವನಿಗೆ ಏನ್ ಮಾಡ್ತಾರೆ ಸೆಲೆಕ್ಟ್ ಆದವರಿಗೆ, ಸೆಲೆಕ್ಟ್ ಆದಾಗ ಮಾತ್ರ ಏನ್ ಮಾಡ್ತಾರೆ ನೆಕ್ಸ್ಟ್ ಪ್ರೋಸೆಸ್ ಹೋಗ್ತಾರೆ. ಸೊ ಸೆಲೆಕ್ಟ್ ಆದಾಗ ಏನ್ ಮಾಡ್ತಾರೆ, ಅವ್ರಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನು ಮಾಡ್ತಾರೆ. ಸೊ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡ್ತಾರೆ. ನೆಕ್ಸ್ಟ್ ಒನ್ ಏನ್ ಮಾಡ್ತಾರೆ, ಜಾಬ್ ಆಫರ್ ಅನ್ನು ಮಾಡ್ತಾರೆ. ಸೊ ಅವನಿಗೆ ಜಾಬ್ ಮೆಡಿಕಲ್ ಎಕ್ಸಾಮಿನೇಷನ್ ಆದ ನಂತರ ಏನ್ ಮಾಡ್ತಾರೆ, ಅವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನು ಕೊಡ್ತಾರೆ. ಸೊ ಅದರಲ್ಲಿ ಅವನ ಸ್ಯಾಲರಿ ಮತ್ತೆ ಅವನ ಕೆಲಸ ಏನು ಅನ್ನೋದನ್ನ ಏನ್ ಮಾಡಿರ್ತಾರೆ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಡೆಸಿಗ್ನೇಷನ್ ಅಂತ ಕರೀತಾರೆ, ಕೆಲಸಕ್ಕೆ ಯಾವ ಪೊಸಿಷನ್ ಇರ್ತಾನೆ ಅದಕ್ಕೆ ಡೆಸಿಗ್ನೇಷನ್ ಅಂತ ಕರೀತಾರೆ. ಲಾಸ್ಟ್ ಒನ್ ಏನ್ ಮಾಡ್ತಾರೆ, ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟ್. ಸೊ ಏನ್ ಮಾಡ್ತಾರೆ, ಆ ವ್ಯಕ್ತಿಯ ಜೊತೆ ಆ ಎಂಪ್ಲಾಯಿ ಜೊತೆ ಏನ್ ಮಾಡ್ತಾರೆ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಸೊ ಇದು ಡಿಪೆಂಡ್ಸ್ ಆಗಿರುತ್ತೆ. ಸೊ ಒಂದೊಂದು ಕಂಪನೀಸ್ ಮಾಡ್ಕೊಳ್ತವೆ, ಒಂದಿಷ್ಟು ಕಂಪನೀಸ್ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದಿಲ್ಲ. ಬಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರೂಫ್ಗೆ ಏನ್ ಮಾಡ್ತಾರೆ, ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಏನ್ ಮಾಡ್ತಾರೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ಗಳಿಗೆ ಏನ್ ಮಾಡ್ತಾರೆ ಸಿಗ್ನೇಚರ್ಸ್ ಇಲ್ಲಿ ಮಾಡ್ಕೊಳ್ತಾರೆ. ಸೊ ಇದಿಷ್ಟು ಸೆಲೆಕ್ಷನ್ ಪ್ರೊಸೆಸ್ ಆಗಿದೆ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನಿಮಗೆ ಯಾವುದೇ ತರಹದ ಡೌಟ್ಸ್ ಇದ್ದರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಸ್ಟೂಡೆಂಟ್ಸ್, ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗ್ತಾ ಇದ್ದೇವೆ. ಸೊ ಥರ್ಡ್ ಆಸ್ಪೆಕ್ಟ್ ಆಫ್ ಸ್ಟಾಫಿಂಗ್ ಬರುತ್ತೆ, ಅಂಶಗಳಲ್ಲಿ ಮೂರನೇ ಬರುತ್ತೆ. ಸೊ ಯಾವ್ದಪ್ಪ ಅಂತಂದ್ರೆ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಅಂತ ಬರುತ್ತೆ, ತರಬೇತಿ ಮತ್ತು ಅಭಿವೃದ್ಧಿ ಅಂತ ಬರುತ್ತೆ. ಸೊ ತರಬೇತಿ ಅಂದ್ರೆ ಏನು ಅನ್ನೋದು ನೋಡ್ತೀವಿ. ಸೊ ಟ್ರೈನಿಂಗ್ ಹೆಲ್ಪ್ಸ್ ಟು ಇಂಪ್ರೂವ್ ಸ್ಕಿಲ್ಸ್, ನಾಲೆಜ್ ಅಂಡ್ ಟ್ರೈನಿಂಗ್. ಸೊ ಟ್ರೈನಿಂಗ್ ಯಾಕೆ ಬೇಕು, ತರಬೇತಿ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ, ಸೊ ಏನ್ ಮಾಡುತ್ತೆ, ನಮ್ಮ ಸ್ಕಿಲ್ಸ್ ಅನ್ನು ಏನ್ ಮಾಡುತ್ತೆ ಅದಕ್ಕೆ ಇಂಪ್ರೂವ್ ಮಾಡುತ್ತೆ. ಸೊ ನಮ್ಮ ವರ್ಕಿಂಗ್ ಸ್ಕಿಲ್ಸ್ ಆಗಿರ್ಬೋದು, ನಮ್ಮ ಪರ್ಸನಲ್ ಸ್ಕಿಲ್ಸ್ ಆಗಿರ್ಬೋದು, ಸೊ ಅದನ್ನ ಏನ್ ಮಾಡುತ್ತೆ ನಾವು ಇಂಪ್ರೂವ್ ಮಾಡುತ್ತೆ. ಅದ್ರ ಜೊತೆಗೆ ನಾಲೆಜ್ ಅನ್ನು ಮಾಡುತ್ತೆ. ಸೊ ನಮಗೆ ಏನಾಗುತ್ತೆ ನಮ್ಮ ವರ್ಕ್ ಬಗ್ಗೆ, ಸೊ ಅಥವಾ ಟ್ರೈನಿಂಗ್ ಬಗ್ಗೆ ಏನಿದೆ, ಟ್ರೈನಿಂಗ್ ಮಾಡಿದಾಗ ಏನಾಗುತ್ತೆ ನಮಗೆ ನಾಲೆಜ್ ಬರುತ್ತೆ. ಆ ನಂತರ ಏನಾಗುತ್ತೆ ನಮ್ಮ ವರ್ಕಿಂಗ್ ಎಬಿಲಿಟಿ ಏನಾಗುತ್ತೆ, ನಮ್ಮ ಕೆಪಾಸಿಟಿ ಅಂತ ಏನು ಕರಿತೀವಿ. ಸೊ ಅದು ಕೂಡ ಏನಾಗುತ್ತೆ ನಮಗೆ ಜಾಸ್ತಿ ಆಗುತ್ತೆ, ಇಂಪ್ರೂವ್ ಆಗ್ತಾ ಹೋಗುತ್ತೆ. ಟ್ರೈನಿಂಗ್ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ, ನಾಲೆಜ್ ಇಂಪ್ರೂವ್ ಆಗುತ್ತೆ, ಜೊತೆಗೆ ಎಬಿಲಿಟಿ ಕೂಡ ಏನಾಗುತ್ತೆ ಅಲ್ಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವೇನು ಮಾಡ್ತೀವಿ, ಟ್ರೈನಿಂಗ್ ಏನಾಗುತ್ತೆ. ಸೊ ಪರ್ಫೆಕ್ಷನ್ ನಮಗೆ ಬೇಕು ಅಂತ ಅನಿಸಿದಾಗ ನಾವೇನಾಗ್ತೀವಿ ಟ್ರೈನಿಂಗ್ ಅನ್ನ ಅಲ್ಲಿ ತಗೊಳ್ತೀವಿ. ಟ್ರೈನಿಂಗ್ ಮಾಡಿದಾಗ ಏನಾಗುತ್ತೆ ನಮ್ಮ ವರ್ಕ್ ಪರ್ಫೆಕ್ಷನ್ ಏನಾಗುತ್ತೆ ಅಲ್ಲಿ ಜಾಸ್ತಿ ಆಗುತ್ತೆ, ಇಂಪ್ರೂವ್ ಆಗುತ್ತೆ, ಚೆನ್ನಾಗುತ್ತೆ. ಸೊ ಇದು ಟ್ರೈನಿಂಗ್. ಸೊ ಇನ್ನೊಂದು ಡೆವಲಪ್ಮೆಂಟ್ ಅಂತ ಇರುತ್ತೆ, ಸೊ ಅಭಿವೃದ್ಧಿ. ಸೊ ಡೆವಲಪ್ಮೆಂಟ್ ಯಾಕೆ ಮಾಡಬೇಕು ಅಂತಂದ್ರೆ ಇಟ್ ಲೀಡ್ಸ್ ಟು ಇನ್ಕ್ರೀಸ್ ಎಫಿಷಿಯನ್ಸಿ ಆಫ್ ಎಂಪ್ಲಾಯಿ ಅಂಡ್ ಆಲ್ಸೋ ಪರ್ಸನಲ್ ಇಂಪ್ರೂವ್ಮೆಂಟ್ ವಿಚ್ ಡೈರೆಕ್ಟ್ಲಿ ಹೆಲ್ಪ್ಸ್ ಟು ಅರ್ನ್ ಮೋರ್ ಬೆನಿಫಿಟ್. ಸೊ ಇದೇನ್ ಮಾಡುತ್ತೆ, ಡೆವಲಪ್ಮೆಂಟ್ ಅನ್ನೋದು ಯಾಕೆ ಬೇಕು ಅಂತ ಹೇಳಿದ್ರೆ ಇದೇನ್ ಮಾಡುತ್ತೆ ಎಫಿಷಿಯನ್ಸಿ ಆಫ್ ಸೊ ವರ್ಕ್ ಎಫಿಷಿಯನ್ಸಿ. ಸೊ ಅಲ್ಲಿ ಏನ್ ಕೆಲಸ ಮಾಡ್ತಿರ್ತಾನೆ ಎಂಪ್ಲಾಯಿ ಅವನ ವರ್ಕ್ ಎಫಿಷಿಯನ್ಸಿ ಏನೇನು ಮಾಡುತ್ತೆ ಅದು ಜಾಸ್ತಿ ಮಾಡುತ್ತೆ, ಡೆವಲಪ್ಮೆಂಟ್ ಅನ್ನೋದು ಜಾಸ್ತಿ ಮಾಡುತ್ತೆ. ಸೊ ಹೇಗೆ ಜಾಸ್ತಿ ಮಾಡುತ್ತೆ, ಅವನಿಗೆ ಮೋಟಿವೇಟ್ ಮಾಡೋದಾಗುತ್ತೆ, ಇನ್ಸೆಂಟಿವ್ ಕೊಡೋದಾಗುತ್ತೆ. ಸೊ ಆ ಥರ ಏನು ಮಾಡುತ್ತೆ ಅವನಿಗೆ ಬೆನಿಫಿಟ್ಸ್ ಅನ್ನು ಕೊಡುತ್ತೆ. ಸೊ ಅವನಿಗೆ ಮೋಟಿವೇಟ್ ಮಾಡಿ ಏನು ಮಾಡುತ್ತೆ ಅವನ ವರ್ಕ್ ಎಫಿಷಿಯನ್ಸಿ ಏನು ಮಾಡುತ್ತೆ ಜಾಸ್ತಿ ಮಾಡುತ್ತೆ. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಪರ್ಸನಲ್ ಇಂಪ್ರೂವ್ಮೆಂಟ್ ವಿಚ್ ಡೈರೆಕ್ಟ್ಲಿ ಹೆಲ್ಪ್ಸ್ ಟು ಅರ್ನ್ ಮೋರ್ ಬೆನಿಫಿಟ್. ಸೊ ಅಂದ್ರೆ ಏನು ಹಾಗೆ ಮೋಟಿವೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಎಂಪ್ಲಾಯಿಗೆ ಏನು ಮಾಡುತ್ತೆ ಮೋಟಿವೇಟ್ ಮಾಡೋದ್ರಿಂದ ಏನಾಗುತ್ತೆ ಜಾಸ್ತಿ ವರ್ಕ್ ಮಾಡ್ತಾನೆ, ಎಫಿಷಿಯಂಟ್ ಆಗಿ ವರ್ಕ್ ಮಾಡ್ತಾನೆ. ಅದ್ರ ಜೊತೆಗೆ ಏನಾಗುತ್ತೆ ಅವನ ಪರ್ಸನಲ್ ಡೆವಲಪ್ಮೆಂಟ್ ಆಗುತ್ತೆ, ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಸೊ ಹೇಗಾಗುತ್ತೆ ಅವ್ನು ಚೆನ್ನಾಗಿ ಕೆಲಸ ಮಾಡಿದ್ರೆ ಅವ್ನಿಗೆ ಏನಾಗುತ್ತೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಅದರಿಂದ ಏನಾಗುತ್ತೆ ಅವನ ಪರ್ಸನಲ್ ಇಂಪ್ರೂವ್ಮೆಂಟ್, ಪರ್ಸನಲ್ ಡೆವಲಪ್ಮೆಂಟ್ ಕೂಡ ಏನಾಗುತ್ತೆ ಅಲ್ಲಿ ಆಗುತ್ತೆ. ಸೊ ಇದು ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಎಂಪ್ಲಾಯಿ ಏನಿರ್ತಾನೆ ಕೆಲಸ ಮಾಡೋದನ್ನ ಮುಂಚೆ ನಾವು ಅವನಿಗೆ ಟ್ರೈನಿಂಗ್ ಕೊಡ್ತೀವಿ. ಸೊ ಹೊಸದಾಗಿ ಬಂದಾಗ ನಾವು ಅವನಿಗೆ ಟ್ರೈನಿಂಗ್ ಕೊಡ್ತೀವಿ, ಅಥವಾ ಹೊಸ ಟೆಕ್ನಾಲಜಿ ಬಂದಾಗ ನಾವು ಅವನಿಗೆ ಹೇಗೆ ಅದನ್ನು ಬಳಕೆ ಮಾಡೋದು ಅಂತ ಟ್ರೈನಿಂಗ್ ಕೊಟ್ಟರೆ ಏನಾಗುತ್ತೆ ಅವನು ವರ್ಕ್ ಅಲ್ಲಿ ಏನಾಗ್ತಾನೆ ಪರ್ಫೆಕ್ಷನ್ ಅನ್ನು ಕೊಡ್ತಾನೆ. ಸೊ ಹಾಗಾಗಿ ಏನಾಗುತ್ತೆ ವರ್ಕ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಅದರಿಂದ ಏನಾಗುತ್ತೆ ನಮ್ಮ ಆರ್ಗನೈಸೇಷನ್ ಸಂಸ್ಥೆಗೂ ಕೂಡ ಏನಾಗುತ್ತೆ ಅಲ್ಲಿ ಸಹಾಯ ಆಗುತ್ತೆ. ಸೊ ಇಂಪ್ರೂವ್ಮೆಂಟ್ ಆಗುತ್ತೆ. ಹೇಗೆ ಇಂಪ್ರೂವ್ಮೆಂಟ್ ಆಗುತ್ತೆ, ಪ್ರಾಫಿಟ್ಸ್ ಆಗಲಿ, ಅವ್ರ ಎಕ್ಸ್ಪೋರ್ಟ್ಸ್ ಆಗಲಿ, ಇನ್ಪುಟ್ಸ್ ಆಗಲಿ. ಸೊ ಈ ಇನ್ಪುಟ್ಸ್ ಕಡಿಮೆ ಮಾಡಿ ಔಟ್ಪುಟ್ಸ್ ಅನ್ನ ಜಾಸ್ತಿ ಮಾಡೋದು. ಸೊ ಈ ತರ ಏನಾಗುತ್ತೆ ನಮ್ಮ ಕಂಪ್ನಿಗೂ ಕೂಡ ಏನಾಗುತ್ತೆ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಟ್ರೈನಿಂಗ್ ಮತ್ತೆ ಡೆವಲಪ್ಮೆಂಟ್ ಅನ್ನೋದು ಏನಿದೆ ಕಾನ್ಸೆಪ್ಟ್ ಏನಿದೆ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಇಂಪಾರ್ಟೆನ್ಸ್ ಆಫ್ ಟ್ರೈನಿಂಗ್. ಸೊ ಟ್ರೈನಿಂಗ್ ಮಾಡೋದ್ರಿಂದ ಸೊ ನಮಗೆ ಏನು ಇಂಪಾರ್ಟೆಂಟ್ ಆಗುತ್ತೆ, ಸೊ ನಮಗೆ ಬೆನಿಫಿಟ್ಸ್ ಟು ಆರ್ಗನೈಸೇಷನ್. ಸೊ ನಮ್ಮ ಸಂಸ್ಥೆಗೆ ಯಾವ ತರ ಬೆನಿಫಿಟ್ಸ್ ಆಗುತ್ತೆ. ಸೊ
ಅದರಿಂದ ಏನು ಅಡ್ವಾಂಟೇಜ್ ಸಿಗುತ್ತೆ, ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೇನೆ. ಸೊ ಮೊದಲನೇದು, ಟ್ರೈನಿಂಗ್ ಇಸ್ ಅ ಸಿಸ್ಟಮ್ಯಾಟಿಕ್ ಲರ್ನಿಂಗ್. ಇಟ್ ಆಲ್ವೇಸ್ ಬೆಟರ್ ದನ್ ಹಿಟ್ ಅಂಡ್ ಟ್ರಯಲ್. ಸೊ ಟ್ರೈನಿಂಗ್ ಅನ್ನೋದು ಏನಾಗುತ್ತೆ, ಸಿಸ್ಟಮ್ಯಾಟಿಕ್ ಅಂತ ಇರುತ್ತೆ. ಸೊ ಇಲ್ಲಿ ನಾವು ಸಿಸ್ಟಮ್ಯಾಟಿಕ್ ಆಗಿ ಹೇಳ್ತಾ ಹೋಗ್ತೇವೆ, ಅದಕ್ಕೆ ನಾವು ಟ್ರೈನಿಂಗ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನಾವು ನಮ್ಗೆ ಹೆಂಗ್ ಬೇಕು ಹಾಗೆ ನಾವು ಟ್ರೈನಿಂಗ್ ಅನ್ನ ಮಾಡೋದಿಲ್ಲ. ಸೊ ಅದಕ್ಕೆ ಇರೋದಿಲ್ಲ. ಸೊ ಏನ್ ಮಾಡಬೇಕು, ಟ್ರೈನಿಂಗ್ ಅಲ್ಲಿ ಏನಿರುತ್ತೆ ಸಿಸ್ಟಮ್ಯಾಟಿಕ್ ಆಗಿ ಇರುತ್ತೆ. ಸೊ ಯಾವುದೇ ಒಂದು ಕೆಲಸ ತಗೊಳ್ಳಿ, ಸೊ ಇಲ್ಲಿ ಟೆಕ್ನಿಕಲ್ ಕೆಲಸ ತಗೊಳ್ಳಿ, ಸೊ ಅಲ್ಲಿ ಏನ್ ಮಾಡಬೇಕಾಗುತ್ತೆ, ನಾವು ಸಿಸ್ಟಮ್ ಅನ್ನ ಫಾಲೋ ಮಾಡಬೇಕು. ಸೊ ಅಲ್ಲಿ ಪ್ರೊಸೀಜರ್ ನಾವು ಮಾಡಬೇಕು, ಫಾಲೋ ಮಾಡ್ತಾ ಹೋಗ್ಬೇಕು. ಸೊ ನಮಗೆ ಹೆಂಗ್ ಬೇಕು ಹಂಗೆ ನಾವು ಮಾಡೋಕೆ ಅಲ್ಲಿ ಬರೋದಿಲ್ಲ. ಸೊ ಹಾಗೆ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಹೆಂಗ್ ಬೇಕು ಹಾಗೆ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಚೆನ್ನಾಗಿ ಎಫಿಷಿಯಂಟ್ ಆಗಿ ವರ್ಕ್ ಆಗೋದಿಲ್ಲ. ಅದ್ರ ಜೊತೆಗೆ ಏನಾಗೋದಿಲ್ಲ, ಔಟ್ಪುಟ್ ಕೂಡ ಏನಾಗೋದಿಲ್ಲ, ಅಲ್ಲಿ ಸರಿಯಾಗಿ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಮನೆಯಲ್ಲಿ ಒಂದು ಯಾವುದೇ ಒಂದು ಅಡುಗೆ ಮಾಡ್ತೀವಿ. ಸೊ ನಾವೇ ಅಡುಗೆ ಮಾಡಿರ್ತೀವಿ. ಸೊ ಅದನ್ನ ಹಬ್ಬ ಅಂದ್ರೆ ಯಾರು ಮಾಡ್ತಾರೆ, ನಮ್ಮ ಪೇರೆಂಟ್ಸ್. ಸೊ ಅದು ನಾವು ನಮಗೆ ಬೇಜಾರು ಆಗಬಾರ್ದು ಅಂತ ಏನ್ ಮಾಡ್ತಾರೆ, ಅದು ಹೇಗಿರುತ್ತೋ ಇಲ್ವೋ ಅದನ್ನು ನೋಡೋದು ಕೂಡ ಏನ್ ಮಾಡ್ತಾರೆ, ನೋಡೋದನ್ನು ಕೂಡ ಏನ್ ಮಾಡ್ತಾರೆ, ನಮ್ಮ ಪೇರೆಂಟ್ಸ್ಗಳು ಅದನ್ನ ಏನ್ ಮಾಡ್ತಾರೆ, ತಿಂತಾರೆ. ಸೊ ಅದನ್ನೇ ನಾವು ಹೊರಗಿನವ್ರಿಗೆ ಕೊಡ್ತೀವಿ. ಸೊ ಅವರು ಅದನ್ನು ತಿಂತಾರೆ, ತಿನ್ನೋದು. ಸೊ ಆ ಥರ ಏನಾಗುತ್ತೆ, ನಮ್ಮ ಕೆಲಸಗಳು ಪರ್ಫೆಕ್ಷನ್ ಇದ್ದಾಗ ಮಾತ್ರ ಅದನ್ನು ಏನ್ ಮಾಡ್ತಾರೆ, ಹೊರಗಿನವರು ನಮ್ಮ ಆರ್ಗನೈಸೇಷನ್. ಸೊ ಇಲ್ಲಿ ಏನಾಗುತ್ತೆ, ಎಂಪ್ಲಾಯೀಸ್ಗಳು ಏನ್ ಮಾಡ್ತಾರೆ, ಅವರ ವರ್ಕ್ ಅಲ್ಲಿ ಪರ್ಫೆಕ್ಷನ್ ಇದ್ದರೆ ಮಾತ್ರ ಏನ್ ಮಾಡ್ತಾರೆ, ಆರ್ಗನೈಸೇಷನ್ ಏನ್ ಮಾಡ್ತಾರೆ, ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸೊ ಇಲ್ಲದೆ ಹೋದಾಗ ಏನಾಗುತ್ತೆ, ಅದು ವೇಸ್ಟ್ ಆಗುತ್ತೆ. ಸೊ ಈ ತರ ಏನಾಗುತ್ತೆ, ಫಸ್ಟ್ ಬೆನಿಫಿಟ್ ಆಗುತ್ತೆ ಅಂದ್ರೆ, ಸೊ ಟ್ರೈನಿಂಗ್ ಕೊಡೋದ್ರಿಂದ ಏನಾಗುತ್ತೆ, ಪರ್ಫೆಕ್ಷನ್ ಆಗುತ್ತೆ. ಸೊ ಎಂಪ್ಲಾಯಿ ಏನ್ ಮಾಡ್ತಾರೆ, ವರ್ಕ್ ಅಲ್ಲಿ ಅವ್ರಿಗೆ ಏನಾಗುತ್ತೆ, ಕಾನ್ಫಿಡೆನ್ಸ್. ಸೊ ಟ್ರೈನಿಂಗ್ ಕೊಟ್ಟಾಗ ಏನಾಗುತ್ತೆ, ಅದೇ ಕೆಲಸಕ್ಕೆ ಟ್ರೈನಿಂಗ್ ಕೊಟ್ಟಾಗ ಪರ್ಫೆಕ್ಷನ್ ಬರುತ್ತೆ. ಪರ್ಫೆಕ್ಷನ್ ಬಂದಾಗ ಕಾನ್ಫಿಡೆನ್ಸ್ ಆಗುತ್ತೆ. ಕಾನ್ಫಿಡೆಂಟ್ ಲೆವೆಲ್ ಏನಿರುತ್ತೆ ಎಂಪ್ಲಾಯಿ, ಸೊ ಅದು ಕೂಡ ಏನಿರುತ್ತೆ ಅಲ್ಲಿ ಜಾಸ್ತಿ ಆಗುತ್ತೆ. ಸೊ ಇದು ಫಸ್ಟ್ ಪಾಯಿಂಟ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ಟ್ರೈನಿಂಗ್ ಇನ್ಕ್ರೀಸಸ್ ಎಂಪ್ಲಾಯಿ ಔಟ್ಪುಟ್. ಸೊ ಟ್ರೈನಿಂಗ್ ಏನ್ ಮಾಡುತ್ತೆ, ಎಂಪ್ಲಾಯಿ ಔಟ್ಪುಟ್ ಅನ್ನ ಏನ್ ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಸೊ ಅಂದ್ರೆ ಎಫಿಷಿಯನ್ಸಿ ಜಾಸ್ತಿ ಮಾಡುತ್ತೆ, ಅವನ ವರ್ಕ್ ಎಫಿಷಿಯನ್ಸಿ ಜಾಸ್ತಿ ಮಾಡುತ್ತೆ, ಸ್ಪೀಡ್ ಮಾಡುತ್ತೆ. ಅವನ ಮೊದಲಿಗೆ ಏನ್ ಮಾಡ್ತಾ ಇರೋ ಸ್ಪೀಡ್, ಸೊ ಅದನ್ನ ಏನ್ ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಟ್ರೈನಿಂಗ್ ಆಗೋದ್ರಿಂದ ಏನಾಗುತ್ತೆ, ಅವನ ವರ್ಕ್ ಸ್ಪೀಡ್ ಆಗುತ್ತೆ. ಸೊ ಇದೇನಾಗುತ್ತೆ, ಎಂಪ್ಲಾಯಿ ಔಟ್ಪುಟ್ ಅಂತ ಬಂದಾಗ, ಸೊ ಔಟ್ಪುಟ್ ಅಂದ್ರೆ ಪ್ರೊಡಕ್ಟಿವಿಟಿ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಅಥವಾ ಕ್ವಾಂಟಿಟಿ ಆಗಿರ್ಬೋದು. ಸೊ ಅದೇನಾಗುತ್ತೆ, ಅಲ್ಲಿ ಜಾಸ್ತಿ ಆಗುತ್ತೆ, ಇಂಪ್ರೂವ್ ಆಗುತ್ತೆ. ಸೊ ಇದು ಸೆಕೆಂಡ್ ಪಾಯಿಂಟ್ ಆಗಿದೆ. ಥರ್ಡ್ ಪಾಯಿಂಟ್, ಟ್ರೈನಿಂಗ್ ಡಿಪೆಂಡ್ಸ್ ದ ಫ್ಯೂಚರ್ ಮ್ಯಾನೇಜರ್. ಸೊ ಟ್ರೈನಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಫ್ಯೂಚರ್ ಮ್ಯಾನೇಜರ್ ಆಗೋದಕ್ಕೆ ಏನಾಗುತ್ತೆ, ಹೆಲ್ಪ್ ಮಾಡುತ್ತೆ. ಸೊ ಇದು ಹೇಗಾಗುತ್ತೆ ಅಂತಂದ್ರೆ, ಸೊ ಬೈ ಚಾನ್ಸ್ ಮ್ಯಾನೇಜರ್ ಹೊರಗಡೆ ಹೋಗುತ್ತೆ. ಸೊ ಆಗ ಏನ್ ಮಾಡಬೇಕಾಗುತ್ತೆ, ಸೊ ಟೆಂಪರರಿ ಯಾರು ಇರ್ತಾರೆ, ಸೊ ಟೆಂಪರರಿ ಅವ್ನ ಕೆಳಗೆ ಯಾರು ಟೆಂಪರರಿ ಇರ್ತಾರೆ, ಸ್ಟಾಫ್ ಯಾರು ಇರ್ತಾರೆ, ಸೊ ಅವ್ರು ಏನ್ ಮಾಡಬೇಕಾಗುತ್ತೆ, ಟೆಂಪರರಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾರೆ. ಸೊ ಅವರಿಗೆ ಆ ತರ ಮಾಡೋದಲ್ಲ, ಸೊ ಆ ತರ ಅವ್ರಿಗೆ ಟ್ರೈನಿಂಗ್ ಕೊಡೋದಾಗಿ ಏನ್ ಮಾಡ್ತಾರೆ, ಇಲ್ಲಿ ಮಾಡ್ತಾರೆ. ಸೊ ಟ್ರೈನಿಂಗ್ ಅಲ್ಲಿ ಮಾಡ್ತಾರೆ. ಸೊ ಅವ್ರಿಗೆ ಏನ್ ಮಾಡ್ತಾರೆ, ಆ ಜವಾಬ್ದಾರಿಯನ್ನು ಕೂಡ ಏನ್ ಮಾಡ್ತಾರೆ, ಅಲ್ಲಿ ಅವ್ರಿಗೆ ಕೊಡ್ತಾರೆ. ಸೊ ಆಗ ಏನಾಗುತ್ತೆ, ಅವರು ಫ್ಯೂಚರ್ ಅಲ್ಲಿ ಮ್ಯಾನೇಜರ್ ಆಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಅದರ ಬಗ್ಗೆ ನಾಲೆಜ್ ಇರುತ್ತೆ. ಸೊ ಆ ಸಿಚುವೇಶನ್ಸ್ ಅನ್ನ ಹ್ಯಾಂಡಲ್ ಮಾಡಿರ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಇದು ಫ್ಯೂಚರ್ ಮ್ಯಾನೇಜರ್ಸ್ ಗಳನ್ನ ಏನ್ ಮಾಡುತ್ತೆ, ಇಲ್ಲಿ ಪ್ರಿಪೇರ್ ಮಾಡುತ್ತೆ. ಸೊ ಇದು ಥರ್ಡ್ ಪಾಯಿಂಟ್ ಆಗಿದೆ. ಫೋರ್ತ್ ಪಾಯಿಂಟ್, ಟ್ರೈನಿಂಗ್ ಇನ್ಕ್ರೀಸಸ್ ಎಂಪ್ಲಾಯಿ ಮಾಡೆಲ್ ಅಂಡ್ ರೆಡ್ಯೂಸ್ ಆಬ್ಸೆಂಟಿಸಮ್. ಸೊ ಇಲ್ಲಿ ಏನ್ ಮಾಡುತ್ತೆ, ಎಂಪ್ಲಾಯಿ ಮಾಡೆಲ್. ಸೊ ಎಂಪ್ಲಾಯೀಸ್ಗಳು ಏನಿರ್ತಾರೆ ಕಂಪನಿಯಲ್ಲಿ, ಸೊ ಅವರು ಸರಿಯಾಗಿ ವರ್ಕ್ ಮಾಡೋದಕ್ಕೆ ಏನಿರುತ್ತೆ, ಟ್ರೈನಿಂಗ್ ಹೆಲ್ಪ್ ಮಾಡುತ್ತೆ. ಸೊ ಹಾಗೆ ಹೇಳಿದ್ರೆ ಮೋಟಿವೇಶನ್ ಮಾಡ್ತಾರೆ. ಸೊ ಅವ್ರಿಗೆ ಸರಿಯಾಗಿ ಮೋಟಿವೇಶನ್ ಅನ್ನ ಮಾಡ್ತಾರೆ, ಪಾಸಿಟಿವ್ ಮೈಂಡ್ ಸೆಟ್ ಬರೋ ತರ ಮಾಡುತ್ತೆ. ಸೊ ಆ ನಂತರ ಏನ್ ಮಾಡ್ತಾರೆ, ಇದು ಏನ್ ಮಾಡುತ್ತೆ ನಮಗೆ, ಅವರು ಎಫಿಷಿಯಂಟ್ ಆಗಿ ವರ್ಕ್ ಮಾಡುವಾಗ ಏನ್ ಮಾಡುತ್ತೆ, ಜೊತೆಗೆ ಏನಾಗುತ್ತೆ, ರೆಡ್ಯೂಸ್ ಆಬ್ಸೆಂಟಿಸಮ್. ಸೊ ಅಂದ್ರೆ ಇಲ್ಲಿ ಅಲ್ಲಿ ಏನು ರಜೆಯನ್ನ ಹಾಕ್ತಿರ್ತಾರೆ, ಸೊ ಅದನ್ನ ಹಾಕೋದಿಲ್ಲ. ಸೊ ಯಾಕೆ, ಅವರು ಚೆನ್ನಾಗಿ ಮೋಟಿವೇಟ್ ಆಗಿರ್ತಾರೆ. ಸೊ ಅವ್ರಿಗೆ ನಾವು ಮೋಟಿವೇಟ್ ಮಾಡಿರ್ತೀವಿ. ಸೊ ಹಾಗಾಗಿ ಏನಾಗುತ್ತೆ, ಅಲ್ಲಿ ಅವರು ಆಬ್ಸೆಂಟಿಸಮ್ ಕೂಡ ಏನಾಗುತ್ತೆ, ಅಲ್ಲಿ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಜಾಸ್ತಿ ರಜೆಯನ್ನು ಹಾಕೋದಿಲ್ಲ, ಕರೆಕ್ಟ್ ಆಗಿ ಕೆಲಸವನ್ನ ಮಾಡ್ತಾರೆ, ಎಫಿಷಿಯಂಟ್ ಆಗಿ ಯೂಸ್ ಮಾಡ್ತಾರೆ. ಸೊ ಈ ತರ ಎಲ್ಲ ಮಾಡ್ತಾರೆ. ಸೊ ಇದು ಫೋರ್ತ್ ಪಾಯಿಂಟ್ ಆಗಿದೆ. ಫಿಫ್ತ್ ಪಾಯಿಂಟ್, ಇಟ್ ಹೆಲ್ಪ್ಸ್ ಟು ಗೇನ್ ಎಫೆಕ್ಟಿವ್ ರೆಸ್ಪಾನ್ಸ್ ಫಾರ್ ಟೆಕ್ನಾಲಜಿ ಅಂಡ್ ಎಕನಾಮಿಕ್ ಇಂಪ್ರೂವ್ಮೆಂಟ್. ಸೊ ನಮ್ಮ ಕಂಪನಿಯಲ್ಲಿ, ನಮ್ಮ ಸಂಸ್ಥೆಯಲ್ಲಿ ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಡೇ ಟು ಡೇ ಏನಾಗುತ್ತೆ, ಟೆಕ್ನಾಲಜಿಯಲ್ಲಿ ಏನಾಗುತ್ತೆ, ಚೇಂಜಸ್ ಬರ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಏನ್ ಮಾಡಬೇಕಾಗುತ್ತೆ, ಟ್ರೈನಿಂಗ್ ಅನ್ನು ಕಂಟಿನ್ಯೂಸ್ ಪ್ರೊಸೆಸ್ ಆಗಿ ಇಟ್ಕೊಂಡು ನಾವು ಏನಾಗಬೇಕು, ಅವರಿಗೆ ಟ್ರೈನಿಂಗ್ ಅನ್ನು ಕೊಡ್ತಾ ಇರ್ತೀವಿ. ಸೊ
ಟ್ರೈನಿಂಗ್ ಬರೆಯೋದು ಪ್ರೆಸೆಂಟ್ ಸಿಚುವೇಶನ್ಗೆ ಅಷ್ಟೇ ಅಲ್ಲ, ನಮ್ಮ ಫ್ಯೂಚರ್ ಸಿಚುವೇಶನ್ಸ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಏನಿರುತ್ತೆ ಸೊ ಅದಕ್ಕೂ ಕೂಡ ಏನಿರುತ್ತೆ ಚೇಂಜಸ್ಗಳಿಗೆ ನಾವು ಈಸಿಲಿ ಅಡಾಪ್ಟ್ ಮಾಡೋದಕ್ಕೆ ಇರುತ್ತೆ ಟ್ರೈನಿಂಗ್ ನಮಗೆ ತುಂಬ ಸಹಾಯವನ್ನು ಮಾಡುತ್ತೆ. ಸೊ ಇವಿಷ್ಟು ಇಂಪಾರ್ಟೆಂಟ್ ಬೆನಿಫಿಟ್ಸ್ಗಳಾಗಿವೆ. ಸೊ ಆರ್ಗನೈಸೇಷನ್ಗೆ ಏನು ಮಾಡ್ತಾರೆ, ಸೊ ವೆರಿ ಫ್ಯಾಕ್ಟರ್ಸ್ಗಳು ಏನು ಮಾಡ್ತಾರೆ, ತುಂಬ ಹೆಲ್ಪ್ ಮಾಡ್ತಾರೆ. ಮೊದಲನೇದು ಸಿಸ್ಟಮ್ಯಾಟಿಕ್ ಲರ್ನಿಂಗ್ ಆಗಿರುತ್ತೆ. ಸೊ ಟ್ರೈನಿಂಗ್ ಮಾಡೋದ್ರಿಂದ ಏನಿರುತ್ತೆ ಅಲ್ಲಿ ವರ್ಕ್ ಪರ್ಫೆಕ್ಷನ್ ಸಿಗುತ್ತೆ. ಸೆಕೆಂಡ್ ಒನ್ ಏನು ಮಾಡುತ್ತೆ, ಎಂಪ್ಲಾಯಿ ಔಟ್ಪುಟ್ ಅನ್ನ ಏನು ಮಾಡುತ್ತೆ ಜಾಸ್ತಿ ಮಾಡುತ್ತೆ. ಥರ್ಡ್ ಒನ್ ಏನು ಮಾಡುತ್ತೆ, ಫ್ಯೂಚರ್ ಮ್ಯಾನೇಜರ್ಸ್ ಹುಟ್ಟು ಹಾಕೊಳ್ಳೋದು ನಮಗೆ ಸಹಾಯವನ್ನು ಮಾಡುತ್ತೆ. ಇನ್ಕ್ರೀಸ್ ಎಂಪ್ಲಾಯಿ ಮಾರಲ್ ಅಂಡ್ ರಿಡ್ಯೂಸ್ ಅಬ್ಸೆಂಟಿಸಮ್. ಸೊ ಎಂಪ್ಲಾಯೀಸ್ಗಳನ್ನ ಮೋಟಿವೇಟ್ ಮಾಡೋದ್ರಿಂದ ಏನು ಮಾಡ್ತಾರೆ, ಅವರು ಚೆನ್ನಾಗಿ ವರ್ಕ್ ಮಾಡ್ತಾರೆ. ಲಾಸ್ಟ್ ಒನ್ ಏನಿದೆ, ಗೇನ್ ಎಫೆಕ್ಟಿವ್ ರೆಸ್ಪಾನ್ಸ್ ಫಾರ್ ಟೆಕ್ನಾಲಜಿ ಅಂಡ್ ಎಕನಾಮಿಕ್ ಎನ್ವಿರಾನ್ಮೆಂಟ್. ಸೊ ನಮ್ಮ ಟೆಕ್ನಾಲಜಿಯಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಆಗಲಿ, ಚೇಂಜಸ್ ಆಗಲಿ, ಡೇ ಟು ಡೇ ಟೆಕ್ನಾಲಜಿ ಏನಾಗುತ್ತೆ, ಡೇ ಟು ಡೇ ಟೆಕ್ನಾಲಜಿ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಅವಾಗ ನಾವು ಏನು ಮಾಡಬೇಕು, ಟ್ರೈನಿಂಗ್ ಅನ್ನು ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಈಸಿಲಿ ನಾವು ಅದನ್ನು ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೆ ಏನಾಗುತ್ತೆ ಅದು ಸಹಾಯ ಮಾಡುತ್ತೆ. ಸೊ ಇವಿಷ್ಟು ಏನಿದೆ ಬೆನಿಫಿಟ್ಸ್ ಆಫ್ ಆರ್ಗನೈಸೇಷನ್. ಸೊ ಆರ್ಗನೈಸೇಷನ್ಗೆ ಏನಾಗ್ತದೆ, ಇವಿಷ್ಟು ಏನಾಗ್ತದೆ ಬೆನಿಫಿಟ್ಸ್ಗಳಾಗ್ತದೆ. ಸೊ ನೆಕ್ಸ್ಟ್ ಬರುತ್ತೆ ಬೆನಿಫಿಟ್ಸ್ ಟು ಎಂಪ್ಲಾಯೀಸ್. ಸೊ ಎಂಪ್ಲಾಯೀಸ್ಗಳಿಗೆ ಯಾವ ಥರ ಬೆನಿಫಿಟ್ ಕೊಡುತ್ತೆ, ಟ್ರೈನಿಂಗ್ ಮಾಡೋದ್ರಿಂದ ಎಂಪ್ಲಾಯಿಗೆ ಯಾವ ಥರ ಬೆನಿಫಿಟ್ ಕೊಡುತ್ತೆ ಅಂತ ನಾನು ಹೇಳ್ತೇನೆ. ಸೊ ಮೊದಲನೇದು ಮುಂದೆ ಇಟ್ ಹೆಲ್ಪ್ಸ್ ಎಂಪ್ಲಾಯೀಸ್ ಟು ಇಂಪ್ರೂವ್ ಸ್ಕಿಲ್ಸ್ ಆ್ಯಂಡ್ ನಾಲೆಜ್. ಸೊ ಎಂಪ್ಲಾಯಿಗೆ ಏನಾಗುತ್ತೆ, ಅವನ ಸ್ಕಿಲ್ಸ್ ಏನಿಲ್ಲ, ಸೊ ನಾಲೆಜ್ ಏನಿದೆ, ಸೊ ಅವನಿಗೆ ಜ್ಞಾನ ಹಾಗೂ ಸ್ಕಿಲ್ಸ್, ಅವನ ವರ್ಕಿಂಗ್ ಸ್ಕಿಲ್ಸ್ ಏನಿರ್ತವ ಸೊ ಅದು ಏನಾಗುತ್ತೆ ಟ್ರೈನಿಂಗ್ ಕೊಡೋದ್ರಿಂದ ಏನಾಗುತ್ತೆ ಅವು ಇಂಪ್ರೂವ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಇದು ಮೊದಲನೇ ಪಾಯಿಂಟ್ ಆಗುತ್ತೆ. ಸೆಕೆಂಡ್ ಒನ್, ಟ್ರೈನಿಂಗ್ increases efficiency to handle machines and reduce accidents. ಏನು ಮಾಡುತ್ತೆ ಟ್ರೈನಿಂಗ್, ಏನು ಮಾಡುತ್ತೆ ಇನ್ಕ್ರೀಸಸ್ ಎಫಿಷಿಯನ್ಸಿ. ಎಫಿಷಿಯನ್ಸಿ ಅಂದರೆ ವರ್ಕ್ ಎಫಿಷಿಯನ್ಸಿ ಅದನ್ನು ಜಾಸ್ತಿ ಮಾಡುತ್ತೆ. ಸೊ ಅವನೇನು ಕೆಲಸ ಮಾಡ್ತಿರ್ತಾನೆ ನಾರ್ಮಲ್ ಆಗಿ ಎಂಪ್ಲಾಯಿ, ಸೊ ಅದನ್ನು ಏನು ಮಾಡುತ್ತೆ ಇನ್ನೂ ಜಾಸ್ತಿ ಮಾಡುತ್ತೆ. ಟ್ರೈನಿಂಗ್ ಕೊಡೋದ್ರಿಂದ ಏನಾಗುತ್ತೆ ಅವನು ಪರ್ಫೆಕ್ಟ್ ಆಗ್ತಾನೆ ಆ ಟ್ರೈನಿಂಗಲ್ಲಿ, ವರ್ಕಲ್ಲಿ. ಸೊ ಹಾಗಾಗಿ ಏನಾಗುತ್ತೆ ಅವನ ವರ್ಕ್ ಎಫಿಷಿಯನ್ಸಿ ಕೂಡ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಆ್ಯಂಡ್ ಆಲ್ಸೋ ಟು ಮಷೀನ್ಸ್, ಹ್ಯಾಂಡಲ್ ಮಷೀನ್ಸ್ ಆ್ಯಂಡ್ ರಿಡ್ಯೂಸ್ ಆಕ್ಸಿಡೆಂಟ್. ಸೊ ಈಗ ನಮ್ಮ ಕಂಪ್ನಿಯಲ್ಲಿ ಏನಾಗ್ತದೆ ಮಷೀನ್ಸ್ಗಳು ಇರ್ತವೆ, ಸೊ ಅವನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದನ್ನ ಏನು ಮಾಡಬೇಕು, ಇಲ್ಲಿ ಟ್ರೈನಿಂಗ್ ಅನ್ನು ಕೊಡಬೇಕಾಗ್ತದೆ. ಸೊ ಅದನ್ನು ಟ್ರೈನಿಂಗ್ ಅನ್ನು ಕೊಟ್ಟಾಗ ಏನಾಗ್ತದೆ ಅವನಿಗೆ ಈಸಿಲಿ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಜೊತೆಗೆ ಏನಾಗುತ್ತೆ ಆಕ್ಸಿಡೆಂಟ್ಸ್ ಕೂಡ ಏನು ಮಾಡುತ್ತೆ ರೆಡ್ಯೂಸ್ ಮಾಡ್ತಾರೆ. ಸೊ ನಮಗೆ ಅಲ್ಲಿ ಪ್ರಾಬ್ಲಮ್ಸ್ಗಳು ಆಗೋದಿಲ್ಲ. ಸೊ ನಾವು ಕರೆಕ್ಟಾಗಿ ಕಲಿತ್ಬಿಟ್ರೆ ಸೊ ಏನಾಗುತ್ತೆ ನಮಗೆ ಅಲ್ಲಿ ಈಸಿಲಿ ನಾವು ಏನು ಮಾಡ್ಬೋದು, ಸಿಚುವೇಶನ್ಸ್ಗಳನ್ನ ಈಸಿಲಿ ಹ್ಯಾಂಡಲ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಇದು ಸೆಕೆಂಡ್ ಪಾಯಿಂಟ್ ಆಗುತ್ತೆ. ಥರ್ಡ್ ಪಾಯಿಂಟ್, ಟ್ರೈನಿಂಗ್ ಇನ್ಕ್ರೀಸಸ್ ದ ಸ್ಯಾಟಿಸ್ಫ್ಯಾಕ್ಷನ್ ಮಾರಲ್ ಆಫ್ ಎಂಪ್ಲಾಯೀಸ್. ಸೊ ಟ್ರೈನಿಂಗ್ ಏನು ಮಾಡುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಕೊಡುತ್ತೆ. ಸೊ ಏನಾಗುತ್ತೆ ಎಂಪ್ಲಾಯೀಸ್ಗಳು ವರ್ಕ್ ಮಾಡ್ತಾ ಇರ್ತಾರೆ, ಸೊ ಅವರು ಕರೆಕ್ಟಾಗಿ ವರ್ಕ್ ಮಾಡಬೇಕು ಅಂತಂದ್ರೆ ಅವ್ರಿಗೆ ಸರಿಯಾಗಿ ಅದ್ರ ಬಗ್ಗೆ ಗೊತ್ತಿರಬೇಕು, ಕೆಲಸದ ಬಗ್ಗೆ ಗೊತ್ತಿರಬೇಕು. ಸೊ ಟ್ರೈನಿಂಗ್ ಕೊಟ್ಟಾಗ ಏನಾಗುತ್ತೆ ಅವ್ರಿಗೆ ಸರಿಯಾಗಿ ಕೆಲಸದ ಬಗ್ಗೆ ಅವ್ರಿಗೆ ಗೊತ್ತಾಗುತ್ತೆ, ಅರಿವಾಗುತ್ತೆ. ಸೊ ಆ ನಂತರ ಏನಾಗುತ್ತೆ ಮಾರಲ್ ಆಫ್ ಎಂಪ್ಲಾಯೀಸ್. ಸೊ ಅವ್ರನ್ನ ನಾವು ಮೋಟಿವೇಟ್ ಮಾಡ್ತೀವಿ. ಸೊ ನೀವು ಈ ಥರ ಕೆಲಸ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಈ ಥರ ಬೆನಿಫಿಟ್ಸ್ಗಳು ಸಿಗ್ತಾವ ಅಂತ ಹೇಳ್ತೀವಿ, ಅವ್ರನ್ನ ಮೋಟಿವೇಟ್ ಮಾಡ್ತೀವಿ. ಸೊ ಅದಕ್ಕಾಗಿ ಏನಾಗುತ್ತೆ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಮಾರಲ್ ಆಫ್ ಎಂಪ್ಲಾಯೀಸ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಟ್ರೈನಿಂಗ್ ಮಾಡೋದ್ರಿಂದ ಏನಾಗುತ್ತೆ ಸೊ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಜಾಸ್ತಿ ಕೆಲಸ ಮಾಡಿದ್ರೆ ಅವ್ರಿಗೆ ನಾವು ಬೆನಿಫಿಟ್ಸ್ ಅನ್ನು ಕೊಡ್ತೀವಿ ಅಂತ ಅವ್ರಿಗೆ ಮೋಟಿವೇಟ್ ಮಾಡೋದ್ರಿಂದ ಏನಾಗುತ್ತೆ ಅವ್ರಿಗೆ ಟ್ರೈನಿಂಗ್ ಜೊತೆ ಡೆವಲಪ್ಮೆಂಟ್ ಕೂಡ ಮಾಡಿರ್ತೀವಿ. ಸೊ ಈ ಥರ ಏನಾಗುತ್ತೆ ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಲಾಸ್ಟ್ ಒನ್, ಇನ್ಕ್ರೀಸ್ ದ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಆಫ್ ಎಂಪ್ಲಾಯೀಸ್ ಲೀಡ್ ಫಾರ್. ಸೊ ನಾವೇನು ಮಾಡ್ತೀವಿ ಕಂಪನಿಗೆ ಅಷ್ಟೇ ಅಲ್ಲ, ಸೊ ಟ್ರೈನಿಂಗ್ ಮಾಡೋದ್ರಿಂದ ಕಂಪನಿಗೆ ಅಷ್ಟೇ ಬೆನಿಫಿಟ್ ಆಗುತ್ತೆ, ಎಂಪ್ಲಾಯೀಸ್ಗೂ ಬೆನಿಫಿಟ್ ಆಗುತ್ತೆ. ಅವ್ರ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಏನಿರುತ್ತೆ ಸೊ ಅದು ಕೂಡ ಏನಾಗುತ್ತೆ ಅಲ್ಲಿ ಗ್ರೋತ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಅದು ಏನು ಮಾಡುತ್ತೆ ಅವ್ರಿಗೆ ಜಾಸ್ತಿ ಬೆನಿಫಿಟ್ಸ್ ಸಿಗೋ ಥರ ಏನು ಮಾಡುತ್ತೆ ಅದು ಸಹಾಯವನ್ನು ಮಾಡುತ್ತೆ. ಸೊ ಇಲ್ಲಿ ಜಾಸ್ತಿ ಬೆನಿಫಿಟ್ ಹೇಗೆ ಸಿಗುತ್ತೆ, ಸೊ ಜಾಸ್ತಿ ಕೆಲಸ ಮಾಡಿದ್ರೆ ಏನಾಗುತ್ತೆ ಅವ್ರಿಗೆ ಪ್ರಮೋಷನ್ ಸಿಗುತ್ತೆ, ಅದ್ರ ಜೊತೆಗೆ ಸ್ಯಾಲ್ರಿ ಇಂಪ್ರೂವ್ ಆಗುತ್ತೆ, ಇನ್ಸೆಂಟಿವ್ಸ್ ಜಾಸ್ತಿ ಕೊಡ್ತಾರೆ. ಸೊ ಈ ಥರ ಎಲ್ಲ ಏನಾಗುತ್ತೆ ಅವರ ಇಂಡಿವಿಜುವಲ್ ಲೈಫ್ಗೆ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಆಫ್ ಎಂಪ್ಲಾಯೀಸ್ ಕೂಡ ಏನಾಗುತ್ತೆ ಅಲ್ಲಿ ಜಾಸ್ತಿ ಆಗುತ್ತೆ. ಸೊ ಇವೆಷ್ಟು ಬೆನಿಫಿಟ್ಸ್ ಎಂಪ್ಲಾಯೀಸ್ ಆಗಿದ್ದಾರೆ. ಸೊ ಟ್ರೈನಿಂಗ್ ಮಾಡೋದ್ರಿಂದ ಬೆನಿಫಿಟ್ಸ್ ಯಾರಿಗಾಗಿರ್ತವೆ, ಎಂಪ್ಲಾಯೀಸ್ಗೂ ಕೂಡ ಏನಾಗ್ತವೆ ಬೆನಿಫಿಟ್ಸ್ ಆಗ್ತವೆ. ಸೊ ಇದಿಷ್ಟು ಇಂಪಾರ್ಟೆನ್ಸ್ ಆಫ್ ಟ್ರೈನಿಂಗ್ ಆಗಿದೆ. ಸೊ ಟ್ರೈನಿಂಗ್ ಮಾಡೋದ್ರಿಂದ ಏನಾಗುತ್ತೆ
ಆರ್ಗನೈಸೇಷನ್ಗೂ ಬೆನಿಫಿಟ್ ಆಗುತ್ತೆ, ಅದರ ಜೊತೆಗೆ ಎಂಪ್ಲಾಯೀಸ್ಗೂ ಕೂಡ ಬೆನಿಫಿಟ್ ಆಗುತ್ತೆ.